ಈಗ ಸಮಯವೇ ಸಾಧನೆ, ಸಹನವೇ ಪ್ರಗತಿ ಆ ಶೀರ್ಷಿಕೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನು ಸಮಯ? ನಮ್ಗೆ ಬೆಳಗಿಂದ ರಾತ್ರಿವರೆಗೂ ಎಷ್ಟೋ ಸಮಯ ಇದೆ. ಆ ಸಮಯವನ್ನು ನಾವು ಯಾವ ರೀತಿ ಬಳಸ್ಕೊಂತಾ ಇದ್ದೀವಿ, ಆ ಸಮಯದಲ್ಲಿ ಯಾವ ರೀತಿ ಸಹನೆಯಿಂದ ಇದ್ದೀವಿ, ಎಷ್ಟು ಸಮಯವನ್ನು ಸಾಧನೆಗೆ ಉಪಯೋಗಿಸ್ಕೊಂಡ್ರೆ ಅಷ್ಟು ಸಹನೆ ಅನ್ನೋ ಸಂಪತ್ತು ನಮ್ಗೆ ಸಿಗುತ್ತೆ. ಅದರಿಂದ ತ್ಯಾಗ ಅನ್ನೋದು ಮಾಡಬೇಕು. ನಾವು ಯಾರಿಗೋಸ್ಕರ ತ್ಯಾಗ ಮಾಡ್ತೀವಿ? ತ್ಯಾಗ ಅನ್ನೋದು ನಮಗೋಸ್ಕರ ತ್ಯಾಗ ಮಾಡ್ಕೊಂತೀವಿ ಹೊರತು ಈ ಪ್ರಪಂಚಕ್ಕೋಸ್ಕರ ಯಾರು ಕೂಡ ತ್ಯಾಗ ಅನ್ನೋದು ಮಾಡೋದಿಲ್ಲ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಾವು ತ್ಯಾಗ ಮಾಡಬೇಕು. ಈ ವರ್ತಮಾನದಲ್ಲಿ ಎಷ್ಟು ತ್ಯಾಗ ಮಾಡ್ತೀವೋ ಭವಿಷ್ಯತ್ತು ಅನ್ನೋದು ಅಷ್ಟು ಸುಂದರವಾಗಿರುತ್ತೆ. ಆ ಭವಿಷ್ಯತ್ತಿಗೋಸ್ಕರನೇ ಈ ವರ್ತಮಾನವನ್ನು ನಾವು ತ್ಯಾಗ ಮಾಡಿದಾಗ ಆ ತ್ಯಾಗದ ಮೂಲಕನೇ ಮನುಷ್ಯನಿಗೆ ಏನ್ ಸಿಗುತ್ತೆ? ಅಮೃತತ್ವ ಅನ್ನೋದು ಸಿಗುತ್ತೆ. ಆವಾಗ ಆ ಅಮೃತ, ಅದಕ್ಕೋಸ್ಕರನೇ ನಾವು ತ್ಯಾಗ ಮಾಡ್ಬೇಕು. ನಮ್ಗೆ ಅಮೃತತ್ವ ಬೇಕು ಅಂದ್ರೆ ನಾವು ಸ್ವಲ್ಪ ಸಮಯವನ್ನು ತ್ಯಾಗ ಮಾಡ್ಲೇಬೇಕು. ಆವಾಗ ಅಮೃತತ್ವ ಅನ್ನೋ ಸಹನೆ, ಆ ಸಂಪತ್ತು ಅನ್ನೋದು ನಮ್ಗೆ ಸಿಗುತ್ತೆ. ಅಂದ್ರೆ ವರ್ತಮಾನವನ್ನು ಸ್ವಲ್ಪ ತ್ಯಾಗ ಮಾಡಿದಾಗ ಭವಿಷ್ಯತ್ತಿಗೆ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಭವಿಷ್ಯತ್ತು ಚೆನ್ನಾಗಿರ್ಬೇಕು ಅಂದ್ರೆ ವರ್ತಮಾನವನ್ನು ಸ್ವಲ್ಪ ತ್ಯಾಗ ಮಾಡಬೇಕು. ನಮಗೋಸ್ಕರ ಸ್ವಲ್ಪ ಕೆಲಸಗಳನ್ನು ಬಿಟ್ಟು ಹೊಸ ಕೆಲಸಗಳನ್ನು ಮಾಡ್ತಾ ಇರಬೇಕು. ಯಾವಾಗ್ಲೂ ಮಾಡ್ತಾ ಇರೋ ಕೆಲಸಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಬಿಟ್ಟು ಹೊಸ ಕೆಲಸಗಳನ್ನು ಮಾಡ್ತಾ ಇರೋವಾಗ ನಮ್ಗೆ ಈ ಅಮೃತತ್ವ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ಏನೇನ್ ಕೆಲಸ ಮಾಡ್ತಾ ಇರ್ತೀವಿ ನಾವು? ತಿನ್ನೋದು, ಮಲಗೋದು, ಟಿವಿ ನೋಡೋದು, ಕಾಲಕ್ಷೇಪ ಮಾಡೋದು, ಊರುಗಳ ಅಲ್ಲಿ ಇಲ್ಲಿ ಸುತ್ತಾಡೋದು, ಇದನ್ನೇ ಮಾಡ್ತಾ ಇರ್ತೀವಿ. ಅದರಿಂದ ಅದನ್ನ ಸ್ವಲ್ಪ ತ್ಯಾಗ ಮಾಡಬೇಕು. ಅಂದ್ರೆ ಏನ್ ತ್ಯಾಗ ಮಾಡಬೇಕು? ಸ್ವಲ್ಪ ತಿನ್ನೋದನ್ನ ಕಡಿಮೆ ಮಾಡಬೇಕು, ಸ್ವಲ್ಪ ನಿದ್ದೆ ಮಾಡೋದು ಕಡಿಮೆ ಮಾಡಬೇಕು, ಸ್ವಲ್ಪ ಸುತ್ತಾಡೋದನ್ನ ಕಡಿಮೆ ಮಾಡಿ ಧ್ಯಾನ ಸಾಧನೆಯನ್ನು ಮಾಡಬೇಕು. ನಾವು ಎಷ್ಟು ಅದನ್ನ ತ್ಯಾಗ ಅಂತ ಹೇಳ್ತೀವಿ. ನಾವು ತ್ಯಾಗದ ಮಾಡಿದಾಗ ನಮ್ಮ ವರ್ತಮಾನದಲ್ಲಿ ಕಡಿಮೆ ಮಾಡಿಕೊಂಡಾಗ ನಮ್ಮ ಭವಿಷ್ಯತ್ತು ಅನ್ನೋದು ಬಂಗಾರದಂತ ಭವಿಷ್ಯತ್ತು ಅನ್ನೋದಾಗುತ್ತೆ. ಇವೆಲ್ಲವೂ ಕೂಡ ಸ್ವಲ್ಪ ತ್ಯಾಗ ಮಾಡಿದಾಗ ಎಲ್ಲ ಇರುತ್ತೆ. ಕೆಲವರು ತ್ಯಾಗಮಯಿ ಅಂತ ಹೆಸರು ಇಟ್ಕೊಂಡಿರ್ತಾರೆ. ಆ ಹೆಸರಲ್ಲೇ ಇರುತ್ತೆ ಪೂರ್ತಿ ಸಬ್ಜೆಕ್ಟ್ ಎಲ್ಲವೂ ಕೂಡ. ನಾನು ನನಗೋಸ್ಕರನೇ ಮಾಡ್ಕೊಂತಾ ಇದ್ದೀನಿ, ಈ ಯಾವ ಪ್ರಪಂಚಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ನನ್ನ ವರ್ತಮಾನದಲ್ಲಿ ಸ್ವಲ್ಪ ತ್ಯಾಗ ಮಾಡ್ಕೊಂಡಾಗ ನನ್ನ ಭವಿಷ್ಯತ್ತನ್ನು ನಿರ್ಮಾಣ ಮಾಡ್ಕೊಂತಾ ಇದ್ದೀವಿ. ಈಗ ಒಂದು ಹೊಸ ಮನೆ ಬೇಕು, ಅವಾಗ ಏನ್ ಮಾಡ್ತೀವಿ? ಎಲ್ಲಾನು ಕೆಲಸಗಳು ಪಕ್ಕಕ್ಕಿಟ್ಟು ಒಂದು ಹೊಸ ಮನೆನ ನಿರ್ಮಾಣ ಮಾಡ್ಕೊಂತೀವಿ. ಆ ಹೊಸ ಮನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ಲ ಇರೋದಕ್ಕೆ. ಅದೇ ರೀತಿ ನಾವು ಕೂಡ ಸ್ವಲ್ಪ ತಿನ್ನೋದನ್ನ, ನಿದ್ದೆಯನ್ನ, ಸುತ್ತಾಡೋದನ್ನ ಕಡಿಮೆ ಮಾಡಿಕೊಂಡು ನಮ್ಮ ಜ್ಞಾನವನ್ನು ಬೆಳೆಸ್ಕೊಂತ ಹೋಗ್ಬೇಕು. ನನ್ನ ತಿನ್ನೋದು, ನನ್ನ ನಿದ್ದೆ ಅನ್ನೋದು ನನಗೋಸ್ಕರ ತ್ಯಾಗ ಮಾಡ್ಕೊಂತಿದ್ದೀವಿ ಹೊರತು ಬೇರೆಯವ್ರಿಗೋಸ್ಕರ ಅಲ್ಲ. ಎಷ್ಟು ತ್ಯಾಗ ಮಾಡ್ಕೊಂತ ಇರ್ತೀವೋ ಅಷ್ಟು ಜೀವನದಲ್ಲಿ ಚೆನ್ನಾಗಿರೋದಕ್ಕೆ ಆಗುತ್ತೆ, ತ್ಯಾಗಮಯ ಆಗುತ್ತೆ. ಅದರಿಂದ ನಮಗೋಸ್ಕರನೇ ನಾವು ಈ ತ್ಯಾಗ ಅನ್ನೋದು ಮಾಡ್ಕೊಂತ ಇರ್ತೀವಿ. ನಮಗೋಸ್ಕರ ತ್ಯಾಗ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಗೆ ಭವಿಷ್ಯತ್ತು ಇರೋದಿಲ್ಲ. ಕೆಲವ್ರು ಹೇಳ್ತಾ ಇರ್ತಾರೆ, ಅಪ್ಪ ಏನ್ ಪುಣ್ಯ ಮಾಡಿದ್ಯಪ್ಪ, ಇಷ್ಟು ಚೆನ್ನಾಗಿದ್ದೀರಾ ನೀವು, ಇಷ್ಟು ಆರಾಮವಾಗಿದ್ದೀರಾ ಅಂತ ಹೇಳ್ತಿರ್ತಾರೆ. ಯಾತಕ್ಕೋಸ್ಕರ ಹೇಳ್ತಾರೆ? ಪೂರ್ವ ಜನ್ಮದಲ್ಲಿ ಏನೋ ಸುಕೃತ ಇದೆ ಅದರಿಂದನೇ ಅಂತ. ಪೂರ್ವ ಜನ್ಮದಲ್ಲಿ ಮಾಡಿದ್ರೆ, ಹಿಂದಿನ ಜನ್ಮದಲ್ಲಿ ಮಾಡಿದ್ರೆ ಈ ಜನ್ಮದಲ್ಲಿ ಅದನ್ನ ಅನುಭವಿಸ್ತಾ ಇದ್ದೀವಿ. ಮತ್ತೆ ಭವಿಷ್ಯ ಚೆನ್ನಾಗಿರ್ಬೇಕು ಅಂದಾಗ ಈ ಸಮಯವನ್ನು ನಾವು ಸ್ವಲ್ಪ ತ್ಯಾಗ ಮಾಡ್ಬೇಕಲ್ಲ. ಈ ಸಮಯವನ್ನು ಸ್ವಲ್ಪ ಸಾಧನೆಗೋಸ್ಕರ ಉಪಯೋಗಿಸ್ಕೊಂಡು, ಸ್ವಲ್ಪ ಸ್ವಾಧ್ಯಾಯಕ್ಕೋಸ್ಕರ, ಸ್ವಲ್ಪ ಸಜ್ಜನ ಸಾಂಗತ್ಯಕ್ಕೋಸ್ಕರ ಉಪಯೋಗಿಸ್ಕೊಂಡಾಗ ನಮ್ಮ ಜೀವನ ಭವಿಷ್ಯತ್ತಿನಲ್ಲಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಜನ್ಮಕ್ಕೂ ಕೂಡ ಅದು ಉಪಯೋಗಕ್ಕೆ ಬರುತ್ತೆ. ಅದರಿಂದ ನಾವು ಅದನ್ನ ತ್ಯಾಗ ಮಾಡಬೇಕು. ಪೂರ್ವ ಜನ್ಮ ಸುಕೃತ ಇರಬೇಕು ಅಂದ್ರೆ ನಾವು ಈಗಿನ ಸ್ವಲ್ಪ ಸಮಯ, ಈ ವರ್ತಮಾನ ಕ್ಷಣಗಳಲ್ಲಿ ಸಾಧನೆ ಹೆಚ್ಚು ಮಾಡಿಕೊಂಡಾಗ ಭವಿಷ್ಯತ್ತು ಅನ್ನೋದು ಚಿನ್ನದಂತ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಬ್ಬ ರೈತ ಏನ್ ಮಾಡ್ತಾನೆ? ಸ್ವಲ್ಪ ವ್ಯವಸಾಯ ಮಾಡ್ತಾನೆ. ಭೂಮಿ ಎಲ್ಲ ಉಳುಮೆ ಮಾಡಿ ಕೆಲವು ಬೀಜಗಳೆಲ್ಲ ಭೂಮಿಯಲ್ಲಿ ಹಾಕ್ತಾರೆ. ಆ ಬೀಜಗಳೆಲ್ಲವೂ ಕೂಡ ಆತ ತಿಂತಾನ? ಇಲ್ಲ. ಆ ಬೀಜಗಳೆಲ್ಲವೂ ಕೂಡ ಏನಾಗುತ್ತೆ? ಒಂದು ದೊಡ್ಡದಾಗಿ ಬೆಳೆಯನ್ನು ಕೊಡುತ್ತೆ. ಆ ಬೀಜಗಳೆಲ್ಲವೂ ಕೂಡ ಮೊಳಕೆ ಆಗುತ್ತೆ, ಸ್ವಲ್ಪ ದೊಡ್ಡದಾಗುತ್ತೆ, ಗಿಡ ಆಗುತ್ತೆ, ಹೂವು ಆಗುತ್ತೆ.
ಬೆಳೆ ಎಲ್ಲ ಕೂಡ ಕೊಡ್ತದೆ, ನಮ್ಗೆ ತಿನ್ನೋದಕ್ಕೆ ಅದು ಉಪಯೋಗಕ್ಕೆ ಬರುತ್ತೆ. ಅದನ್ನ ತ್ಯಾಗ ಅಂತ ಹೇಳ್ತೀವಿ. ಆ ಪೂರ್ತಿ ಆ ಬೀಜಗಳೆಲ್ಲವೂ ಕೂಡ ನಾವು ತಿಂದು ಬಿಟ್ರೆ ಅದೇನಾದ್ರೂ ಮೊಳಕೆ ಬರುತ್ತಾ? ಇಲ್ಲ. ಅದಕ್ಕೋಸ್ಕರ ಆ ರೈತ ಏನ್ ಮಾಡ್ತಾನೆ, ಸ್ವಲ್ಪ ತಿನ್ನೋದನ್ನ ಕಡಿಮೆ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಅದನ್ನ ಭೂಮಿ ಒಳಗೆ ಹಾಕ್ತಾನೆ. ಅವೆಲ್ಲವೂ ಕೂಡ ದೊಡ್ಡದಾಗಿ ಬೆಳೆಯನ್ನು ಕೊಡ್ತಾ ಇರುತ್ತೆ. ಅಂದ್ರೆ ವರ್ತಮಾನದಲ್ಲಿ ಸ್ವಲ್ಪ ತ್ಯಾಗ ಮಾಡಿದಾನೆ ಆ ರೈತ, ಅದರಿಂದಾನೇ ನಮ್ಗೆ ಮನೆಯವರೆಗೂ ಕೂಡ ಆ ಬೆಳೆ ಎಲ್ಲವೂ ಕೂಡ ಬರ್ತಾ ಇದೆ, ನಾವು ಊಟ ಮಾಡೋದಕ್ಕೆ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ತ್ಯಾಗ ಮಾಡ್ಬೇಕು. ಅಂದ್ರೆ ಸ್ವಲ್ಪ ಸಮಯವನ್ನು ನಾವು ತ್ಯಾಗ ಮಾಡಿದಾಗ, ಸ್ವಲ್ಪ ತಿಂಡಿಯನ್ನು ಕಡಿಮೆ ಮಾಡಿಕೊಂಡು ಇನ್ನೊಬ್ಬರಿಗೆ ಕೊಟ್ಟಾಗ್ಲೂ ಕೂಡ ಅದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬೇರೆಯವರು ಹೊಟ್ಟೆ ಹಸು ಮಾಡ್ಕೊಂಡಿರ್ತಾರಲ್ಲ, ಅದು ಕೂಡ ಒಂದು ರೀತಿ ತ್ಯಾಗ ಆಗುತ್ತೆ. ಅದನ್ನ ಭವಿಷ್ಯತ್ತು ಬಂಗಾರ ಆಗುತ್ತೆ. ವರ್ತಮಾನದಲ್ಲಿ ಎಲ್ಲ ಖರ್ಚು ಮಾಡಿಬಿಟ್ರೆ ಭವಿಷ್ಯತ್ತು ಅನ್ನೋದೇ ಇರೋದಿಲ್ವಲ್ಲ, ಆ ಸಮಯ ಎಲ್ಲವೂ ಕೂಡ ಹಾಳಾಗುತ್ತಲ್ಲ. ಅದಕ್ಕೆ ಅಂಧಕಾರದಲ್ಲೇ ನಮ್ಮ ಜೀವನ ಎಲ್ಲವೂ ಕೂಡ ಕಳೆದೋಗ್ತಾ ಇರುತ್ತೆ. ಆ ಅಂಧಕಾರದಿಂದ ಹೊರಗೆ ಬರಬೇಕು ಅಂದ್ರೆ ನಮ್ಗೆ ಈ ಆನಾಪಾನಸತಿ ಧ್ಯಾನವನ್ನು ಅದ್ಭುತವಾದಂತಹ ಪ್ರಕ್ರಿಯೆಯನ್ನು ತಿಳಿಸ್ಕೊಟ್ಟಿದ್ದಾರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳು. ಅದಕ್ಕೋಸ್ಕರನೇ ಅವ್ರಿಗೆ ಎಷ್ಟು ಕೃತಜ್ಞತೆಗಳು ತಿಳಿಸಿದ್ರು ಕೂಡ ಕಡಿಮೆ ಅನಿಸ್ತದೆ. ಅದರಿಂದ ಅದನ್ನ ಅಭ್ಯಾಸ ಮಾಡ್ಕೊಂತ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯವನ್ನು ಕೂಡ ನಾವು ಈ ಸಾಧನೆಗೆ ಬಳಸ್ಕೊಂತ ಇದ್ದಾಗ ಅದು ಮುಂದಕ್ಕೆ ಉಪಯೋಗಕ್ಕೆ ಬರುತ್ತೆ. ಇದು ಪ್ರಾಪಂಚಿಕವಾಗಿ ಹೇಳ್ಬೇಕು ಅನ್ಕೊಂಡ್ರೆ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಇದ್ದ ಹಾಗೆ. ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಿದ್ರಲ್ಲಿ ಸ್ವಲ್ಪ ಲೈಫ್ ಇನ್ಶೂರೆನ್ಸ್ಗೆ ನಾವು ದುಡ್ಡು ಕಟ್ತೀವಿ, ಇನ್ಶೂರೆನ್ಸ್ ಆಗಿ ಅವ್ರಿಗೆ. ಅವಾಗ ಏನಾಗುತ್ತೆ, ಜೀವನವೆಲ್ಲವೂ ಕೂಡ ನಾವು ಚೆನ್ನಾಗಿ ಇಟ್ಕೊಂತೀವಿ ಅಂತ. ಅದೇ ರೀತಿ ತ್ಯಾಗ ಅನ್ನೋದು ಕೂಡ ಒಂದು ಇನ್ಶೂರೆನ್ಸ್ ಪಾಲಿಸಿ ರೀತಿ ಇರುತ್ತೆ. ಅದನ್ನು ಕೂಡ ನಾವು ಸಾಧನೆಗೆ ಸಮಯವನ್ನು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿದಾಗ ಆ ಸಹನ ಅನ್ನೋದು, ಆ ಸಂಪತ್ತು, ಆ ಅಮೃತತ್ವ ಅನ್ನೋದು ನಮ್ಗೆ ಸಿಗ್ತಾ ಇರುತ್ತೆ. ನಾವು ಸ್ವಲ್ಪ ಕಷ್ಟ ಪಡ್ತೀವಿ, ಸ್ವಲ್ಪ ತಿಂಡಿ, ಸ್ವಲ್ಪ ನಿದ್ದೆ ಕಡಿಮೆ ಮಾಡಿಕೊಂಡು ಇನ್ನು ಏನ್ ಮಾಡ್ಬೇಕು, ಕಾಡುಗಳಲ್ಲಿ ಸುತ್ತಾಡ್ಬೇಕು, ಪ್ರಕೃತಿಯಲ್ಲಿ ಸುತ್ತಾಡ್ಬೇಕು, ಸ್ವಲ್ಪ ಅಲ್ಲಿ ಧ್ಯಾನನೂ ಮಾಡ್ಬೇಕು. ಅವಾಗ ಏನಾಗುತ್ತೆ, ಆ ಪ್ರಕೃತಿಯಲ್ಲಿ ಸುತ್ತಾಡಿದಾಗ ಆ ಪ್ರಕೃತಿಗೆ ಮಮೇಕವಾಗ್ತೀವಿ, ಅಲ್ಲಿರೋ ಆ ಶಕ್ತಿಗಳನ್ನು ಪಡ್ಕೊಂತೀವಿ, ಅದ್ಭುತವಾದಂತಹ ಸುಂದರ ದೃಶ್ಯಗಳನ್ನು ಪಡ್ಕೊಂತೀವಿ, ನೋಡ್ತೀವಿ. ಆ ಸುಂದರವಾಗಿರೋ ನೋಡ್ದಾಗ ಅಷ್ಟು ಒಳ್ಳೆ ಅನುಭೂತಿ ಕೂಡ ಆಗುತ್ತೆ. ಅಲ್ಲಿ ಧ್ಯಾನ ಮಾಡಿದಾಗ ಆ ಧ್ಯಾನ ಸ್ಥಿತಿಗೆ ಬೇಗನೆ ನಮ್ಗೆ ತಲುಪುತ್ತೆ. ಅದಕ್ಕೋಸ್ಕರನೇ ನಾವು ಕೂಡ ಏನ್ ಮಾಡ್ಬೇಕು, ಇವೆಲ್ಲವೂ ಕೂಡ ತ್ಯಾಗ ಮಾಡ್ಕೊಂತ ಇರೋಣ. ಈ ಸಮಯ ಕೂಡ ತ್ಯಾಗ ಮಾಡೋದಂದ್ರೆ ಉಪಯೋಗಿಸ್ಕೊಳ್ಳೋಣ ಧ್ಯಾನಕ್ಕೆ. ಇನ್ನು ಏನ್ ಹೇಳ್ತಾರೆ ಅಂದ್ರೆ, ನಾವು ಕ್ಲಾಸ್ಗಳಿಗೆ ಹೋಗ್ತಾ ಇರ್ತೀವಿ, ಬೇರೆ ಊರುಗಳಿಗೆ ಹೋಗ್ತಾ ಇರ್ತೀವಿ, ಪಿರಮಿಡ್ಗೆ ಹೋಗಿ ಧ್ಯಾನ ಮಾಡ್ತಾ ಇರ್ತೀವಿ. ಇವೆಲ್ಲ ಏನಕ್ಕೋಸ್ಕರ ಮಾಡ್ತೀವಿ, ನಮಗೋಸ್ಕರ ನಾವು ಸಮಯವನ್ನು ತ್ಯಾಗ ಮಾಡಿ ನಮ್ಮ ಉದ್ಧರಣೆಗೋಸ್ಕರನೇ ಇವೆಲ್ಲವೂ ಕೂಡ ನಾವು ಮಾಡ್ಕೊಂತ ಇರ್ತೀವಿ. ಇದು ಪಕ್ಕದವ್ರಿಗೋಸ್ಕರ ನಾವೇನೂ ತ್ಯಾಗ ಮಾಡ್ತಾ ಇಲ್ಲ, ನಮಗೋಸ್ಕರ ನಾವು ಇದನ್ನ ತ್ಯಾಗ ಮಾಡ್ತಾ ಇದ್ದೀವಿ. ನಾವು ಈ ತ್ಯಾಗವನ್ನು ಮಾಡಿದಾಗ ಏನಾಗುತ್ತೆ, ಆ ಪದವನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾವು ಕೂಡ ತ್ಯಾಗಮಯರಾಗ್ತೀವಿ. ತ್ಯಾಗಮಯಿ ಅಂತ ಹೆಸರು ಇಟ್ಕೊಂಡಿದಾರಲ್ಲ, ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ತ್ಯಾಗಮಯರಾಗ್ತೀವಿ. ಅದು ಆಗ್ಬೇಕು ಅಂದ್ರೆ ಈ ಸಾಧನೆ ಎಲ್ಲ ಮಾಡ್ಬೇಕು. ಹೆಸರು ಇಟ್ಕೊಳ್ಳೋವ್ರಿಗೆ ಅಲ್ಲ, ನಾವು ಕೂಡ ತ್ಯಾಗಮಯರಾಗ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ಈ ತ್ಯಾಗ ಅನ್ನೋದು ಮಾಡ್ಬೇಕು. ಅವಾಗ ಸಂಪತ್ತುಗಳೆಲ್ಲವೂ ಕೂಡ ಒಂದೇ ಅಲ್ಲ, ಧ್ಯಾನದಲ್ಲಿ ಎಲ್ಲಾ ಸಂಪತ್ತುಗಳು ನಮಗ್ ಸಿಗ್ತವೆ. ಆಳಕ್ಕೆ ಹೋದಾಗೆಲ್ಲವೂ ಕೂಡ ನಮ್ಮ ಮನಸ್ಥಿತಿಯ ಬದಲಾವಣೆ ಆಗುತ್ತೆ. ಜೀವನದಲ್ಲಿ ಬೇರೆ ಬೇರೆ ರೀತಿ ಏನೇನು ಇದ್ರೂ ಕೂಡ ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಮತ್ತೆ ನಮಗಾಗಿರೋದು, ಪತ್ರಿಜಿ ಅವ್ರಿಗಾಗಿರೋದು ಬೇರೆಯವ್ರಿಗ ಆಗಲ್ವಾ, ನಮಗೂ ಆಗುತ್ತೆ, ಬೇರೆಯವ್ರಿಗೂ ಆಗುತ್ತೆ. ಸ್ವಲ್ಪ ಸಮಯವನ್ನು ಇಲ್ಲಿ ಉಪಯೋಗಿಸ್ಕೊಳ್ಳೋಣ. ಒಂದು ಪ್ರೋಗ್ರಾಮ್ಗೆ ಹೋಗ್ತೀವಿ, ಅಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ, ಎಷ್ಟು ತ್ಯಾಗ ಮಾಡ್ತಾ ಇರ್ತಾರೆ. ಅವ್ರ ಸಮಯ ಆ ಪ್ರೋಗ್ರಾಮ್ ಅಲ್ಲಿ ಚೇರ್ಗಳು ಹಾಕೋರು ಇರ್ತಾರೆ, ಊಟಕ್ಕೆ ಬಡಿಸೋರು ಇರ್ತಾರೆ, ತರಕಾರಿ ಹಚ್ಚೋರು ಇರ್ತಾರೆ, ಕಸ ಗುಡಿಸೋರು ಇರ್ತಾರೆ, ಕ್ಲೀನ್ ಮಾಡೋರು ಇರ್ತಾರೆ. ಇವೆಲ್ಲವೂ ಕೂಡ ಅವ್ರ ಸಮಯ ತ್ಯಾಗ ಮಾಡ್ತಿದ್ದಾರೆ. ಯಾತಕ್ಕೋಸ್ಕರ ತ್ಯಾಗ ಮಾಡ್ತಿದ್ದಾರೆ, ಅವರನ್ನ ಅವರು ತಿಳ್ಕೊಳ್ಳೋದಕ್ಕೋಸ್ಕರನೇ ತ್ಯಾಗ ಮಾಡ್ತಾ ಇದ್ದಾರೆ ಹೊರತು ಬೇರೆಯವ್ರಿಗೋಸ್ಕರ ಯಾರು ಮಾಡೋದು ಇಲ್ಲ, ಮಾಡಕ್ ಆಗೋದು ಇಲ್ಲ ಬೇರೆಯವ್ರಿಗೋಸ್ಕರ. ಇದೆಲ್ಲವೂ ಕೂಡ ಸಾಧ್ಯನೇ ಇಲ್ಲ. ಅದರಿಂದ ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯನಿಗೆ ಏನು ಮಾಡೋದಕ್ಕೆ ಇದೆಲ್ಲವೂ ಕೂಡ ಅಸಂಭವ.
ಇನ್ನೊಬ್ಬ ಮನುಷ್ಯನಿಗೆ ಏನಾದ್ರೂ ಮಾಡ್ಬೇಕು ಅಂದ್ರೆ ಯಾರಿಗ ಅವರೇ ಉದ್ಧಾರ ಮಾಡ್ಕೋಬೇಕೆ ಹೊರತು ಉದ್ಧಾರ ನಾವು ಮಾಡ್ತಾ ಇದ್ದೀವಿ ನಿಮ್ಗೋಸ್ಕರ ಅಂತ ಹೇಳ್ತಾರೆ. ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ ಅಲ್ಲ, ನನ್ನನ್ನ ನಾನು ಉದ್ಧಾರ ಮಾಡ್ಕೊಳಕ್ಕೆ, ನನ್ನ ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ನಾನು ನಿಮ್ಮ ಹತ್ರ ಈ ಪ್ಲಾಟ್ಫಾರ್ಮ್ ನ ಉಪಯೋಗಿಸ್ಕೊಂತಾ ಇದ್ದೀನಿ. ನೀವ್ ಇದನ್ನ ಕೇಳಿಸ್ಕೊಂಡು ನೀವು ಉದ್ಧಾರ ಮಾಡ್ಕೊಂಡಾಗ ಈ ಪ್ಲಾಟ್ಫಾರ್ಮ್ ನಿಮ್ಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ಅಂದ್ರೆ ತ್ಯಾಗ ಮಾಡ್ತಾ ಇದ್ದೀವಿ ಆ ಸಮಯವನ್ನು. ಪಕ್ಕದವ್ರಿಗೆ ಮಾಡೋದಕ್ಕೆ ಅಲ್ಲ, ನಮಗ ನಾವೇ ಮಾಡ್ಕೋಬೇಕು. ಯಾರೋ ಪಕ್ಕದವರು ಬಂದು ನಮ್ಗೆ ಮಾಡ್ತಾರೆ, ನಮ್ಗೆ ಇದೆಲ್ಲವೂ ಕೂಡ ಸಹಾಯ ಆಗುತ್ತೆ ಅನ್ನೋದು ಯಾವತ್ತೂ ಕೂಡ ಎದುರು ನೋಡಬಾರ್ದು. ಯಾರು ಬಂದು ನಮ್ಗೆ ಸಹಾಯ ನೀಡೋದಿಲ್ಲ. ನಮ್ಮ ಧರ್ಮ, ನಾವು ಮಾಡಿರೋ ಧರ್ಮ ಅನ್ನೋದು ಇರುತ್ತಲ್ಲ, ಅದು ಮಾತ್ರನೇ ನಮಗ್ ಸಹಾಯ ಮಾಡಕ್ ಬರೋದು. ಅದರಿಂದ ಈ ಸಮಯವನ್ನು ಉಪಯೋಗಿಸ್ಕೊಳ್ಳೋಣ. ಈ ಸಮಯವನ್ನು ಉಪಯೋಗಿಸ್ಕೊಂಡಿಲ್ಲ, ಯಾರೋ ಒಬ್ಬರು ಬಂದು ಹೆಲ್ಪ್ ಮಾಡ್ತಾರೆ ಅಂತ ನಾವ್ ಅನ್ಕೊಂತಾ ಇರ್ತೀವಿ. ಇಲ್ಲ, ಒಂದ್ ಅಜ್ಜೆನೂ ಹಾಕಕ್ ಆಗೋದಿಲ್ಲ, ನಮಗ್ ನಾವೇ ಮಾಡ್ಕೋಬೇಕು ಪ್ರತಿಯೊಂದು ಕೂಡ. ಅದನ್ನು ತ್ಯಾಗ ಮಾಡ್ಕೋಬೇಕು. ವರ್ತಮಾನದಲ್ಲಿ ಈ ತ್ಯಾಗ ಅನ್ನೋದು ಮಾಡ್ಕೊಂತ ಇರುವಾಗ ಸ್ವಲ್ಪ ಕೆಲಸಗಳನ್ನ ಕಡಿಮೆ ಮಾಡ್ಕೊಂತ ಧ್ಯಾನವನ್ನು ಜಾಸ್ತಿ ಮಾಡ್ಕೊಂತ ಹೋಗೋಣ. ಒಂದ್ ಸಮಯ ಸಿಕ್ಕಿದಾಗ ಒಂದು ಸೇವೆ ಅನ್ನೋದು ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ನಮ್ಮ ಕರ್ಮಗಳೆಲ್ಲವೂ ಕೂಡ ಸುಕರ್ಮಗಳಾಗುತ್ತೆ. ಅದರಿಂದ ಆ ಸಮಯವನ್ನು ಯಾವ ರೀತಿ ಉಪಯೋಗಿಸ್ಕೋಬಹುದು, ಎಷ್ಟೋ ರೀತಿ, ನಾನಾ ರೀತಿಯಲ್ಲಿ ಆ ಸಮಯವನ್ನು ನಾವು ತ್ಯಾಗ ಮಾಡ್ಬೋದು, ಉಪಯೋಗಿಸ್ಕೋಬಹುದು. ಯಾರಿಗ ಅವರೇನೆ ಮಾಡ್ಕೋಬೇಕು, ಯಾರು ಬೇರೆಯವರು ಬಂದು ಮಾಡೋದಿಲ್ಲ. ಅದಕ್ಕೆ ಯಾರಿಗ ಅವರೇ ಯಮುನಾ ತೀರೆ ಅಂತ ಹೇಳ್ತಾರೆ. ನಮಗೋಸ್ಕರನೇ ನಾವು ಮಾಡ್ಕೊಂತ ಇದ್ದೀವಿ. ಆ ಬೆಳೆ ಎಲ್ಲ ನಮಗೋಸ್ಕರನೇ ನಾವು ಬೆಳೆಸ್ಕೊಂತ ಇದ್ದೀವಿ. ಪತ್ರಿ ಸಾರು ಒಂದ್ಸತಿ ಹೇಳ್ತಾ ಇದ್ರು, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಉಳುಮೆ ಮಾಡ್ಕೊಂಡು ಬೆಳೆ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಏನು ಬೆಳೆ ಬೆಳೆಸ್ಕೊಳ್ಳೋದು, ಹೊರಗಡೆ ಬೆಳೆ ಬೆಳೆಸ್ಕೊಳ್ಳೋದು, ರೈತರು ಮಾಡೋದು, ವ್ಯವಸಾಯ ಮಾಡ್ತಾರೆ, ಕೃಷಿ ಮಾಡ್ತಾರೆ, ಅವೆಲ್ಲವೂ ಕೂಡ ನಮಗ್ ಗೊತ್ತಿದೆಯಲ್ಲ, ಇದೇನು ಹಿಂಗೆ ಹೇಳ್ತಿದ್ದಾರೆ ಅಂತ ನಾನು ಕೂಡ ಒಂದ್ ಸಮಯದಲ್ಲಿ ಅನ್ಕೊಂತ ಇದ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು, ನಮ್ಮ ಅಂತರದಲ್ಲಿ ಏನೇನು ಆ ಮುಸುಗ ಹಾಕೊಂಡಿರೋದೆಲ್ಲವೂ ಕೂಡ ಕ್ಲೀನ್ ಮಾಡ್ಕೊಂತ ಒಳಗೋದಾಗ ಆ ಮನೋಚಕ್ಷುಗಳು ಅನ್ನೋದು ಅಲ್ಲಿ ಓಪನ್ ಆಗುತ್ತೆ. ಆ ಮನೋಚಕ್ಷುಗಳಿಂದ ಇನ್ನೂ ಎಷ್ಟು ಆಳಕ್ಕೆ ಹೋಗ್ತೀವೋ ಅಷ್ಟು ನಮ್ಗೆ ಇನ್ನೂ ಅಂತರ ದೃಶ್ಯಗಳನ್ನು ನೋಡ್ತೀವಿ, ಅಂತರ್ವಾಣಿಯನ್ನು ಕೇಳ್ತೀವಿ ಅನ್ನೋದು ಆಗ ಅರ್ಥ ಆಯ್ತು. ಇವೆಲ್ಲವೂ ಕೂಡ ಅರ್ಥ ಆಗ್ಬೇಕು ಅಂದಾಗ ಸ್ವಲ್ಪ ಸಮಯವನ್ನು ನಾವು ಕ್ಲಾಸ್ಗಳಿಗೆ ಕೇಳೋದಕ್ಕೆ ಸಮಯ ಉಪಯೋಗಿಸ್ಕೋಬೇಕು. ಆ ತ್ಯಾಗ ಅನ್ನೋದು ಮಾಡ್ಕೋಬೇಕು. ಆವಾಗ ನಮ್ಮ ಬೆಳೆಯನ್ನು ನಾವೇ ಬೆಳೆಸ್ಕೊಂತೀವಿ ಹೊರತು ನಮ್ಮ ಒಳಗಡೆ ಬಂದು ಯಾರು ಕ್ಲೀನ್ ಮಾಡೋದು ಸಾಧ್ಯನೇ ಇಲ್ಲ. ನಮ್ಮ ನಾಡಿ ಮಂಡಲ ಶುದ್ಧಿಯನ್ನು ನಾವೇ ಮಾಡ್ಕೋಬೇಕು, ಶರೀರ ಶುದ್ಧಿಯನ್ನು ನಾವೇ ಮಾಡ್ಕೋಬೇಕು. ಅದರಿಂದ ಒಂದು ಸ್ವಲ್ಪ ಸಮಯ ಎಲ್ಲ ಬೇರೆ ಬೇರೆ ಕೆಲಸಗಳೆಲ್ಲವೂ ಕೂಡ ಪಕ್ಕದಲ್ಲಿಟ್ಟು ಮಾಡ್ಕೊಂತ ಇದ್ದಾಗ ನಮ್ಮ ಜೀವನ ಅದ್ಭುತವಾಗಿರುತ್ತೆ, ಸುಂದರವಾಗಿರುತ್ತೆ. ಅದಕ್ಕೆ ರೈತ ಏನ್ ಮಾಡ್ತಾರೆ, ಸ್ವಲ್ಪ ಬೀಜಗಳೆಲ್ಲವೂ ಕೂಡ ಪಕ್ಕಕ್ಕಿಟ್ಟು ಆ ಸಮಯಕ್ಕೆ ತಕ್ಕಾಗಿ ಆ ಬೀಜಗಳನ್ನ ಭೂಮಿ ಒಳಗೆ ಹಾಕಿ ಅದನ್ನ ಬೆಳೆಸ್ತಾನೆ. ಅವರು ತ್ಯಾಗ ಮಾಡಿಲ್ಲ, ರೈತ ವ್ಯವಸಾಯ ಮಾಡಿಲ್ಲ ಅಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಈಗಿನ ಪರಿಸ್ಥಿತಿ ಏನಾಗ್ತಾ ಇದೆ? ಪ್ರತಿಯೊಬ್ರು ಕೂಡ ನೆಲ ಪೂರ್ತಿ ಇರೋ ಲ್ಯಾಂಡ್ ಎಲ್ಲವೂ ಕೂಡ ಭೂಮಿನ ಮನೆಗಳು ಕಟ್ಟೋದು, ಲ್ಯಾಂಡ್ ಹೌಸಿಂಗ್ ಬೋರ್ಡು ಅಂತ ಹೇಳಿ ಇದನ್ನು ಅಂತ ಹೇಳಿ ಬರೀ ಸೈಟ್ಗಳು ಮಾಡಿ ವ್ಯವಸಾಯ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲದೇನೆ ಈ ತರ ಆಗ್ತಾ ಇದೆ. ಇನ್ನು ಮುಂದಿನ ಜನತೆಗೆ ಏನ್ ಸಿಗುತ್ತೆ? ಬೆಳೆ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ನೀರಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಗಾಳಿ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಗಿಡಗಳಿಲ್ಲ, ನಾಶ ಆಗ್ತಾ ಇದೆ ಪ್ರಕೃತಿ ಎಲ್ಲ ಕೂಡ. ಅವಾಗ ಏನಾಗ್ತಾ ಇದೆ, ನಮ್ಗೆ ಗಾಳಿ ಇರಲ್ಲ, ಆಕ್ಸಿಜನ್ ಇರಲ್ಲ, ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಹೋಗ್ತೀವಿ, ಅದು ಸಿಗೋದಿಲ್ಲ ಇನ್ನು ಮುಂದಕ್ಕೆ. ಆ ಪರಿಸ್ಥಿತಿ ಆಗುತ್ತೆ. ಅದರಿಂದ ನಾವು ಸ್ವಲ್ಪ ಸಮಯ ತ್ಯಾಗ ಮಾಡಿದ್ರೆ ಇವೆಲ್ಲವೂ ಕೂಡ ಈ ಪ್ರಕೃತಿಯಲ್ಲಿ ವಿಹಾರ ಮಾಡ್ತೀವಿ, ಸುಂದರವಾಗಿರ್ತೀವಿ, ಆಕ್ಸಿಜನ್ ಅನ್ನೋದು ನಮಗೂ ಸಿಗುತ್ತೆ, ತಂಪಾಗಿರೋ ಗಾಳಿ, ಆನಂದವಾಗಿರುತ್ತೆ, ನೀರು, ಚಂದಾಗಿರೋ ನೀರು ಸಿಗುತ್ತೆ. ನಮ್ಮ ಜೀವನಕ್ಕೆ ಅದ್ಭುತವಾದಂತಹ ಸಹಾಯನೂ ಆಗುತ್ತೆ. ಇದೆಲ್ಲ ಎಷ್ಟು ವಿಸ್ತಾರವಾಗಿ ನಾವು ಮಾಡ್ಕೊಂತೀವೋ ಎಷ್ಟೋ ಜನ ಮಿತ್ರರಾಗ್ತೀವಿ. ಅದನ್ನೇ ನಾವು ಬೆಳೆ ಅಂತ ಕೂಡ ಹೇಳ್ತೀವಿ. ಇವಾಗ ನೀವು ಯಾರೋ ನಮಗ್ ಗೊತ್ತಿಲ್ಲ, ನಾನು ಯಾರು ನಿಮಗ್ ಗೊತ್ತಿಲ್ಲ.
ಆ ರೀತಿ ಇದೀವಿ. ಇವಾಗ ಈ ಪ್ಲಾಟ್ಫಾರ್ಮ್ ಮೂಲಕ ಏನ್ ಮಾಡ್ಕೊಂತಿದೀವಿ, ಎಷ್ಟೊಂದು ಜನ ಫ್ರೆಂಡ್ಸ್ ಆಗ್ತಿದಾರಲ್ಲ, ಅವರಿಂದ ನಾವ್ ಏನ್ ಕಲಿತಾ ಇದೀವಿ, ಅವ್ರ ಹತ್ರ ಇರೋ ಅನುಭವಗಳು ನಾವು ಹಂಚ್ಕೊಂಡು ಕೇಳ್ಕೊಂತೀವಿ, ನಮ್ಮ ಅನುಭವ ಅವರು ಹಂಚ್ಕೊಂತಾರೆ. ಆವಾಗ ಆ ಸ್ವಾಧ್ಯಾಯ ಅನ್ನೋದು ಕೂಡ ನಮ್ಗೆ ನಡೀತಾ ಇರುತ್ತೆ, ಸಜ್ಜನ ಸಾಂಗತ್ಯ ಅನ್ನೋದು ನಡೀತಾ ಇರುತ್ತೆ. ಆ ಸಮಯ ಅದಕ್ಕೂ ಸ್ವಲ್ಪ ಉಪಯೋಗಿಸ್ಕೋಬೇಕು. ಅವಾಗ ನಿಮ್ದು ನಮ್ದು ಆ ಫ್ರೆಂಡ್ಶಿಪ್ ಅನ್ನೋದು ಇರುತ್ತೆ. ಇನ್ನು ಇವ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಟಿವಿ ನೋಡೋದು ಕಡಿಮೆ ಮಾಡ್ಬೇಕು, ಫೋನಲ್ಲಿ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡ್ಬೇಕು. ಗಾಸಿಪ್ಸ್ ಇರುತ್ತಲ್ಲ, ಆ ಕಡೆಯವ್ರನ್ನ ಈ ಕಡೆಯವ್ರನ್ನ ಮಾತಾಡಿದಾಗ ಗಂಟೆಗಟ್ಲೆ ಮಾತಾಡ್ತಾ ಇರ್ತೀವಿ. ಬೇರೆ ಏನಾದ್ರೂ ಹೇಳ್ದಾಗ ಅಯ್ಯೋ ನಮ್ ಟೈಮ್ ಇಲ್ಲರಿ, ಆಗೋದೇ ಇಲ್ಲರಿ ಬರೋದಕ್ಕೆ ಅಂತಾರೆ. ಮತ್ತೆ ಗಾಸಿಪ್ ಮಾಡ್ಕೊಳಕ್ಕೆ ನಿಂತ್ಕೊಂಡ್ರೆ 5 ನಿಮಿಷ ಅಂದವರು 5 ಗಂಟೆನೂ ಬೇಕಾದ್ರೆ ಆ ಸಮಯ ಕಳೆದು ಹೋಗ್ತದೆ. ಅದರಿಂದ ಅದನ್ನ ಬಿಟ್ಟು ಸ್ವಲ್ಪ ಸಮಯ ಪುಸ್ತಕಗಳನ್ನ ಓದ್ಬೇಕು. ಆ ಧ್ಯಾನ ಮಾಡಿ ನಮ್ಮ ಬೆಳೆಯನ್ನು ಬೆಳೆಸ್ಕೊಂತ ಇದ್ದಾಗ ಯಾರ ಬೆಳೆಯನ್ನ ಅವರೇ ಮಾಡ್ಕೋಬೇಕು, ಯಾರ ಬೇಡಿಕೆಗಳು ಅವರೇ ತೀರ್ಸ್ಕೋಬೇಕು ಹೊರತು ಬೇರೆಯವ್ರು ಬಂದು ನಮ್ಮ ಬೇಡಿಕೆಗಳು ತೀರ್ಸ್ಕೊಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಸಮಯ ತ್ಯಾಗಮಯ ಅನ್ನೋ ಬೆಳೆಯನ್ನು ನಾವು ಬೆಳೆಸ್ಕೋಬೇಕು. ಯಾವ ಮಂತ್ರ ದಂಡನೆಯಲ್ಲೂ ಕೂಡ ಇಲ್ಲಿ ಇಲ್ಲ. ಅದಕ್ಕೆ ಹೇಳ್ತೀವಲ್ಲ ಧ್ಯಾನದಲ್ಲಿ, ಯಾವ ನಾಮ ಮಂತ್ರ ಜಪವಿಲ್ಲ, ಯಾವ ಪ್ರತಿಮೆಯ ರೂಪಕಲ್ಪನೆಯೂ ಇಲ್ಲ ಅಂತ ಕೂಡ ಹೇಳ್ತಾ ಇರ್ತೀವಿ. ಅದಕ್ಕೆ ವರ್ತಮಾನವನ್ನು ಸ್ವಲ್ಪ ಸಮಯ ಪಕ್ಕದಲ್ಲಿಟ್ಟಾಗ ಆ ಭವಿಷ್ಯತ್ತು ನಿರ್ಮಾಣಕ್ಕೋಸ್ಕರನೇ ನಾವು ಪಕ್ಕದಲ್ಲಿಡ್ಬೇಕು. ಏನಾದ್ರೂ ಅದೇ ಇನ್ಸೂರೆನ್ಸ್ ಅಂತ ನಾವು ತಗೊಂತೀವಲ್ಲ, ಇದು ಕೂಡ ಒಂದು ಇನ್ಸೂರೆನ್ಸ್ ಅನ್ನೋ ಒಂದು ಜ್ಞಾಪಕ ಇಟ್ಕೊಂಡಾಗ ಇದನ್ನು ಕೂಡ ಮಾಡ್ಬೇಕು. ಇನ್ನು ನಮ್ಮ ಹೆಸರಿಗೋಸ್ಕರನೇ ಕೂಡ ಮಾಡ್ಕೋಬಾರ್ದು. ನನ್ಗೆ ಹೆಸರು ಬರ್ಬೇಕಪ್ಪ, ಅವರಿಂದ ನಾನೇ ಉನ್ನತವಾಗಿದ್ದೀವಿ ಅಂತ ಹೇಳ್ಕೋಬೇಕು, ಎಲ್ಲರೂ ನನ್ನನ್ನು ಹೊಗಳ್ಬೇಕು ಅನ್ನೋದು ಬೇಡ. ಹಣ ಸಂಪಾದನೆ ಜಾಸ್ತಿ ಮಾಡ್ಕೊಳ್ಳೋದು ಬೇಕಾ ಅಂತನೂ ಕೂಡ ಬೇಡ. ಸ್ವಲ್ಪ ಸಮಯ ಇವೆಲ್ಲವೂ ಕೂಡ ಕಡಿಮೆ ಮಾಡ್ಕೊಂಡಾಗ ಆ ಧ್ಯಾನ ಸಮಯವನ್ನು ಬೆಳೆಸ್ಕೊಂತ ಹೋಗ್ತೀವಿ, ಆ ಸ್ವಾಧ್ಯಾಯವನ್ನು ಬೆಳೆಸ್ಕೊಂತೀವಿ, ಆ ಸಜ್ಜನ ಸಾಂಗತ್ಯವನ್ನು ಬೆಳೆಸ್ಕೊಂತೀವಿ. ಇವೆಲ್ಲ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಧ್ಯಾನ ಅನ್ನೋದು ಸರ್ವ ರೋಗ ನಿವಾರಣೆ ಅಂತ ಹೇಳ್ತೀವಿ, ಸರ್ವಭೋಗಕಾರಿಣಿ ಅಂತ ಹೇಳ್ತೀವಿ, ಸತ್ಯ ಜ್ಞಾನ ಪ್ರಸಾದಿನಿ ಅಂತ ಕೂಡ ನಾವು ಹೇಳ್ತೀವಿ. ಇನ್ನು ಸಕಲ ಸಮಸ್ಯೆಗಳ ಪರಿಷ್ಕಾರಿಣಿ ಅಂತ ಕೂಡ ಹೇಳ್ಬೋದು, ಸಕಲ ಶಕ್ತಿ ಪ್ರಸಾದಿನಿ, ಸಕಲ ಸಂಶಯಗಳ ನಿವಾರಣೆ ಆಗುತ್ತೆ, ಹಾರಿಣಿ ಅಂತ ಕೂಡ ಹೇಳ್ತೀವಿ. ಇವೆಲ್ಲವೂ ಕೂಡ ಧ್ಯಾನ ಮಾಡಿದಾಗ ನಮ್ಗೆ ಇವೆಲ್ಲವೂ ಕೂಡ ಸಿಗುತ್ತೆ. ನಾವು ಸ್ವಲ್ಪ ಸಮಯ ತ್ಯಾಗ ಮಾಡಿದ್ರೆ ಇಷ್ಟೆಲ್ಲ ಭೋಗ ಭಾಗ್ಯಗಳು ಸಿಕ್ಕಿದಾಗ ಮತ್ತೆ ಯಾಕೆ ಸಮಯವನ್ನು ನಾವು ವೇಸ್ಟ್ ಮಾಡ್ತಾ ಇದ್ದೀವಿ? ಅದರಿಂದ ಸಮಯವನ್ನು ವೇಸ್ಟ್ ಮಾಡೋದು ಬೇಡ, ವ್ಯರ್ಥ ಮಾಡೋದು ಬೇಡ. ಸ್ವಲ್ಪ ಸಮಯವನ್ನು ತ್ಯಾಗ ಮಾಡೋಣ. ಈಗ ನಾವು ಸ್ವಲ್ಪ ಸಮಯ ತ್ಯಾಗ ಮಾಡೋದ್ರಿಂದ ನಿಮ್ಗೂ ಜ್ಞಾನ ಸಿಗ್ತಾ ಇದೆ, ನನಗೂ ಜ್ಞಾನವನ್ನು ಬೆಳೆಸ್ಕೊಂತಾ ಇದ್ದೀನಿ. ಇನ್ನು ಏನ್ ಮಾಡ್ತೀವಿ, ಟೈಮ್ ಪಾಸ್ ಮಾಡೋದಕ್ಕೆ ಸಿನಿಮಾ ನೋಡ್ತಾ ಕುಂತ್ಕೊಂತೀವಿ. ಆ ಸಿನಿಮಾ ನೋಡೋದು ಬಿಟ್ಟು ಸ್ವಲ್ಪ ಸಮಯ ಧ್ಯಾನ ಮಾಡೋಣ. ಪಕ್ಕದವ್ರ ಹತ್ರ ಮಾತುಗಳು ಕೇಳೋದನ್ನ ಬಿಟ್ಟು ಧ್ಯಾನಕ್ಕೆ ಉಪಯೋಗಿಸ್ಕೊಳ್ಳೋಣ. ಪಕ್ಕದವ್ರ ಮೇಲೆ ಚಾಡಿ ಹೇಳ್ಕೊಳ್ಳೋದು ಬಿಟ್ಬಿಡೋಣ. ಅವ್ರು ಹೇಳೋ ಮಾತುಗಳು ಕೇಳೋದನ್ನ ಬಿಡೋಣ. ಅವಾಗ ಧ್ಯಾನಕ್ಕೆ ಸಮಯ ಅನ್ನೋದು ಸಿಗುತ್ತೆ. ಇವೆಲ್ಲವೂ ಕೂಡ ನಮಗೆ ಬಿಟ್ಟಾಗ ಧ್ಯಾನ ಅನ್ನೋದು ಚೆನ್ನಾಗಾಗುತ್ತೆ. ಇಲ್ಲ ಅಂದ್ರೆ ಧ್ಯಾನ ಕುದುರೋದೇ ಇಲ್ಲ. ಅದನ್ನೆಲ್ಲವೂ ಕೂಡ ಬಿಟ್ಟಾಗ ಆ ಧ್ಯಾನ ಅನ್ನೋದು ಒಂದು ತ್ಯಾಗ ಮಾಡ್ಬೇಕು. ನಮ್ ಕೆಲ್ಸಕ್ಕೆ ಬಾರದೆ ಇರೋದೆಲ್ಲವೂ ಕೂಡ ತ್ಯಾಗ ಮಾಡಿ ಒಳ್ಳೆ ಕೆಲ್ಸಗಳಿಗೆ ಉಪಯೋಗ ಆಗೋದಕ್ಕೆ ನಾವು ಸಮಯವನ್ನು ಉಪಯೋಗಿಸ್ಕೊಳ್ಳೋಣ. ಅಂದ್ರೆ ಕೆಲ್ಸಕ್ಕೆ ಬಾರದೆ ಇರೋದು ಎಷ್ಟೋ ಇರ್ತವೆ, ಕೆಲ್ಸಕ್ಕೆ ಬಾರದೆ ಇರೋ ಮಾತುಗಳಿರ್ತವೆ, ಕೆಲ್ಸಕ್ಕೆ ಬಾರದೆ ಇರೋ ಆಲೋಚನೆಗಳಿರ್ತವೆ, ಕೆಲ್ಸಕ್ಕೆ ಬಾರದೆ ಇರೋ ಮಾತುಗಳು ಕೇಳ್ತೀವಿ, ಕೆಲ್ಸಕ್ಕೆ ಬಾರದೆ ಇರೋದನ್ನ ನಾವು ನೋಡ್ತಾ ಇರ್ತೀವಿ. ಇಷ್ಟೆಲ್ಲ ಕೂಡ ಇರುತ್ತೆ. ಅದಕ್ಕೆ ಅವೆಲ್ಲವೂ ಕೂಡ ಒಂದ್ ಸ್ವಲ್ಪ ವರ್ತಮಾನದಲ್ಲಿ ಪಕ್ಕಕ್ಕಿಡೋಣ, ಸ್ವಲ್ಪ ಸಮಯ ಸಾಧನಕ್ಕೇನೆ ಉಪಯೋಗಿಸ್ಕೊಳ್ಳೋಣ. ಅದಕ್ಕೆ ಪತ್ರ ಸಾರು ಒಂದು ಎಕ್ಸಾಂಪಲ್ ಹೇಳಿದ್ರು. ಸಾರು ಒಬ್ಬ ಜಮೀನ್ದಾರ್ ಮನೆಗೆ ಹೋಗಿದ್ದಾರಂತೆ. ಅಲ್ಲಿ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದಾರಂತೆ. ಏನಪ್ಪಾ ಬಂದಿದ್ಯಾ, ಯಾರು ನೀವು, ಏನ್ ಸಂಗತಿ ಅಂತ, ಏನ್ ವಿಶೇಷ ಅಂತ ಕೇಳಿದ್ರಂತೆ. ನಾನ್ ನಿಮ್ಗೆ ಧ್ಯಾನ ಹೇಳ್ಕೊಡಕ್ಕೆ ಬಂದಿದ್ದೀನಿ ಸ್ವಾಮೀಜಿ ಅಂದ್ರಂತೆ. ಹೌದಾ ಅಂತ ಹೇಳಿ ಕಾಲಿನ ಇನ್ನೂ ಜೋರಾಗಿ ಅಲ್ಲಾಡಿಸ್ಕೊಂಡೆ ಕೂತಿದಾರಂತೆ. ಆವಾಗ ಸರ್ ಹೇಳಿದ್ರಂತೆ, ನಿನ್ ಕಾಲು ಮೊದ್ಲು ಅಲ್ಲಾಡ್ಸೋದು ಮೊದ್ಲು ನಿಲ್ಸಯ್ಯ ಅಂತ ಹೇಳಿದ್ರಂತೆ. ಯಾಕೆ ಕಾಲು ಅಲ್ಲಾಡಿಸ್ತಾ ಇದೆಯಾ, ನಿನ್ನ ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿದ ತಕ್ಷಣನೇ ಅವ್ರಿಗೆ ಭಯ ಆಗ್ಬಿಟ್ಟು ಕಾಲು ಪಕ್ಕದಲ್ಲಿ ಸರಿಪಡಿಸ್ಕೊಂಡು ಅಲ್ಲಾಡ್ಸೋದನ್ನ ನಿಲ್ಸದಂತೆ. ಇಂಥ
ಕೆಲ್ಸಕ್ಕೆ ಬಾರದೇ ಇರೋ ಕೆಲಸಗಳು ಬೇಕಾದಷ್ಟು ಮಾಡ್ತಾ ಇರ್ತೀವಿ. ಅದರಿಂದ ಆ ಕೆಲಸಗಳೆಲ್ಲವೂ ಕೂಡ ಪಕ್ಕಕ್ಕಿಟ್ಟಾಗ ನಮ್ಮ ಎನರ್ಜಿ ಅನ್ನೋದು ಕೂಡ ಉಳಿಸ್ಕೊಂತಾ ಇರ್ತೀವಿ. ಅದಕ್ಕೆ ತ್ಯಾಗ ಅನ್ನೋ ಕಾನ್ಸೆಪ್ಟು ಕೇಳೋ ಅವ್ರಿಗೂ ನಮ್ಗಿದು ಗೊತ್ತಿರಲ್ಲ. ಯಾಕೆಂದ್ರೆ ಕೆಲ್ಸಕ್ಕೆ ಬಾರದೇ ಇರೋ ಕೆಲಸಗಳು ಮಾಡ್ತಾನೆ ಇರ್ತೀವಿ. ಇದೆಲ್ಲ ಸಬ್ಜೆಕ್ಟ್ ಕೇಳಿದಾಗ ಮಾತ್ರನೇ ಅರ್ಥ ಮಾಡ್ಕೊಂಡು ಕೆಲವು ಕೆಲಸಗಳೆಲ್ಲವೂ ಕೂಡ ನಿಲ್ಲಿಸ್ತೀವಿ. ಇವಾಗ ಈ ಧ್ಯಾನಕ್ಕೆ ಬಂದ ಮೇಲೆ ಎಷ್ಟೋ ಜನದತ್ತ ಮಾತಾಡೋದೇ ನಿಲ್ಲಿಸ್ಬಿಟ್ಟಿದೀವಿ. ಯಾಕೆಂದ್ರೆ ನಾವು ಮಾತಾಡಿದಾಗ ಧ್ಯಾನದ ಬಗ್ಗೆ ಮಾತಾಡ್ತೀವಿ, ಅವ್ರಿಗೆ ಇಷ್ಟ ಇರೋದಿಲ್ಲ. ನಮ್ಮನ್ನ ನೋಡಿದ ತಕ್ಷಣ ಪಕ್ಕ ಕೊಟ್ಟೋಗ್ಬಿಡ್ತಾರೆ ಅವರು. ಅಯ್ಯೋ ಬೇಡಪ್ಪ, ಇವ್ರ ಜೊತೆಯಲ್ಲಿದ್ರೆ ಧ್ಯಾನ ಧ್ಯಾನ ಅಂತ ಹೇಳ್ತಾರೆ, ಮನೆಗೆ ಬನ್ನಿ ಅಂತ ಕರೀತಾರೆ ಅಂದ್ಬಿಟ್ಟು ನಮ್ಮನ್ನ ನೋಡೋದನ್ನು ಬಿಟ್ಬಿಡ್ತಾರೆ. ನಮಗೂ ಒಳ್ಳೆಯದ ಆಯ್ತಲ್ಲ, ಅವ್ರ ಹತ್ರ ತ್ಯಾಗ ಅನ್ನೋದು ಆಗುತ್ತಲ್ಲ, ಆ ಸಮಯವನ್ನು ನಾವು ಬೇರೆ ರೀತಿ ಉಪಯೋಗಿಸ್ಕೊಳ್ಳೋದಕ್ಕೆ ನಮ್ಗಾಗುತ್ತೆ. ಯಾರು ಕೇಳ್ತಾರೆ ಅವ್ರು ಹೇಳೋಣ, ಒಂದ್ ಸ್ವಲ್ಪ ಬನ್ನಿ ಧ್ಯಾನ ಮಾಡೋಣ, ಪಿರಮಿಡ್ ಅಲ್ಲಿ ಧ್ಯಾನ ಮಾಡೋಣ, 3 ಪಟ್ಟು ಧ್ಯಾನ ಶಕ್ತಿಯನ್ನು ಪಡ್ಕೊಳ್ಳೋಣ ಅಂತ ಹೇಳಿ ಈ ವಿಷಯಗಳೆಲ್ಲವೂ ಕೂಡ ಹೇಳ್ತಾ ಇದ್ದಾಗ ನಮಗೂ ಕೂಡ ಚೆನ್ನಾಗಿ ನಮ್ಮ ಜೀವನ ಅನ್ನೋ ಬೆಳೆಯನ್ನು ಸುಂದರವಾಗಿ ಬೆಳೆಸ್ಕೋಬಹುದು. ಯಾರಾದ್ರೂ ಹೇಳ್ತಾ ಇರೋವಾಗ ಒಂದೊಂದ್ಸತಿ ಇವ್ರು ಹೇಳ್ತಿದಾರಪ್ಪ, ಕೇಳಿಸ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ, ಏನಾದ್ರೂ ಅನ್ಕೊಂತಾರೆ ಅಂತ ನಾವು ಕಿವಿ ಇಟ್ಟು ಕೇಳಿಸ್ಕೋಬೇಕಾಗಿಲ್ಲ. ಅವೆಲ್ಲವೂ ಕೂಡ ನಮ್ಗೆ ನಷ್ಟ ಆಗುತ್ತೆ. ಅವ್ರು ಏನಾದ್ರೂ ಅನ್ಕೊಳ್ಳಿ, ಒಂದು ನಾಯಿ ಒಂದೊಂದ್ಸತಿ ಬೈಕೊಂತಾ ಇರ್ತಾರೆ, ನೀನೊಬ್ಬ ನಾಯಿ ಇದ್ದಂಗಿದ್ಯಾ, ಬೆಕ್ಕಿದ್ದಂಗಿದ್ಯಾ, ಒಂದು ಹಂದಿ, ಆ ರೀತಿ ಅಂತ ಹೇಳ್ತಾ ಇರ್ತಾರೆ. ಏನೇ ಹೇಳಿದ್ರು ನಮ್ಗೆ ನಷ್ಟ ಅನ್ನೋದು ಆಗೋದಿಲ್ಲ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಅವ್ರ ಜೀವನ ಎಲ್ಲವೂ ಕೂಡ ಅವ್ರು ವೇಸ್ಟ್ ಮಾಡ್ಕೊಂತಿರ್ತಾರೆ ಹೊರತು ನಮಗಲ್ಲ. ಅವ್ರ ಜೀವನ ವೇಸ್ಟ್ ಆದಾಗ ನಮ್ಗೇನು, ಕೆಲ್ಸಕ್ಕೆ ಬಾರದೇ ಇರೋ ಕೆಲ್ಸಗಳೆಲ್ಲ ಮಾಡಿ ಜೀವನ ವೇಸ್ಟ್ ಮಾಡ್ಕೊಳಕ್ ಬದಲು ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಆ ಸಮಯ ಉಪಯೋಗಿಸ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಸಂರಕ್ಷಣೆ ಮಾಡ್ಕೊಳ್ಳೋಣ. ಆಮೇಲೆ ಏನಾಗುತ್ತೆ, ಇದೆಲ್ಲವೂ ಕೂಡ ಅವರೇ ಶತ್ರುಗಳಾಗ್ತಾರೆ. ಅದರಿಂದ ನಮಗೆ ನಾವೇ ಶತ್ರುಗಳಾಗೋದು ಬೇಡ, ನಮಗೆ ನಾವೇ ಬಂಧುಗಳಾಗೋಣ, ಬೇರೆಯವರನ್ನು ಕೂಡ ಬಂಧುಗಳಾಗಿ ಮಾಡ್ಕೊಳ್ಳೋಣ. ಅದನ್ನೇ ಭಗವದ್ಗೀತೆಯಲ್ಲಿ ಕೂಡ ಹೇಳೋದು, ಉದ್ಧರೇನಾತ್ಮನಾತ್ಮಾನಾಂ ಅಂತ ಹೇಳ್ತಾರೆ. ಆತ್ಮಾನಾಂ ಅವಸಾಧಯೇತ್, ಆತ್ಮೈನ ಆತ್ಮನೋ ಬಂದು ಆತ್ಮೈನ ರಿಪುರಾತ್ಮನಖ ಅಂತ. ಮತ್ತೆ ಕೆಲ್ಸಕ್ಕೆ ಬಾರದೇ ಇರೋ ಕೆಲ್ಸಗಳನ್ನು ಬಿಟ್ಬಿಟ್ಟು ಕೆಲ್ಸಕ್ಕೆ ಬರೋ ಕೆಲ್ಸಗಳನ್ನ ಮಾಡ್ತಾ ಇರೋವಾಗ ನಾವು ನಮ್ಮ ಪ್ರಾಣ ಮಿತ್ರರಾಗಿ ಮಾಡ್ಕೊಂತೀವಲ್ಲ. ಕೆಲ್ಸಕ್ಕೆ ಬಾರದೇ ಇರೋ ಕೆಲ್ಸಗಳು ಮಾಡ್ಕೊಂಡಾಗ ಏನಾಗುತ್ತೆ, ಶತ್ರುಗಳನ್ನ ಬೆಳೆಸ್ಕೊಂತಾ ಇರ್ತೀವಿ. ಅದಕ್ಕೋಸ್ಕರನೇ ಒಳ್ಳೆ ಕೆಲ್ಸಕ್ಕೆ ಬಾರದೇ ಇರೋದೆಲ್ಲವೂ ಕೂಡ ತ್ಯಾಗ ಮಾಡಿಬಿಟ್ಟು ಒಳ್ಳೆ ಕೆಲ್ಸಗಳಿಗೆ ಆ ತ್ಯಾಗ ಸಮಯ ಕೂಡ ನಾವು ಉಪಯೋಗಿಸ್ಕೊಳ್ಳೋಣ. ಒಳ್ಳೆ ಕೆಲ್ಸಕ್ಕೆ ಅಂದ್ರೆ ಟ್ರಕ್ಕಿಗೆ ಹೋಗೋಣ, ಧ್ಯಾನ ಮಹಾಚಕ್ರಗಳು ಎಷ್ಟೋ ಆಗ್ತಾ ಇದೆ, ಎಷ್ಟು ಕಡೆ ಕೆಲಸ ನಮ್ಮ ಕರ್ನಾಟಕದಲ್ಲಿ ಕೂಡ ಎಷ್ಟು ಆಗ್ತಾ ಇದೆ. ಮೊನ್ನೆ ಕೂಡ ಧರ್ಮಸ್ಥಳದಲ್ಲಿ ಅದ್ಭುತವಾಗಿ ನಡೆಯಿತು. ಮತ್ತೆ ಅಂತ ಪ್ರೋಗ್ರಾಮ್ಗಳಿದ್ದಾಗ ಅಲ್ಲಿಗೂ ಹೋಗೋಣ, ಆ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸೋಣ. ಬೇರೆ ಬೇರೆ ಹೊಸ ಹೊಸ ಮಾಸ್ತರ್ಗಳು ಸಿಗ್ತಾರೆ, ಸ್ನೇಹಿತರು ಸಿಗ್ತಾರೆ, ಅವ್ರ ಹತ್ರ ಕೂಡ ನಾವು ನಮ್ಮ ಹಂಚಿಕೆ ಅನ್ನೋದು ಮಾಡ್ಕೋಬಹುದು. ಯಾವಾಗ ಧ್ಯಾನ ಅನ್ನೋದು ಹೇಳ್ದೇನೆ ಪ್ರಪಂಚದಲ್ಲಿ ಇನ್ಯಾರು ಬಂದು ಹೇಳ್ತಾರೆ, ನಾವೇ ತಿಳ್ಕೊಂಡಿದೀವಿ, ಪತ್ರಿಜಿ ಅವರು ನಮಗ್ ಧ್ಯಾನ ಹೇಳ್ಕೊಟ್ಟಿಲ್ಲ ಅಂದ್ರೆ ಇವತ್ತು ನಮಗದು ಸಿಕ್ತಿರ್ಲಿಲ್ಲ. ಅದರಿಂದ ನಾವು ಕೂಡ ಬೇರೆಯವರಿಗೆ ಹೇಳ್ತಾ ಹೋಗೋಣ. ಅದು ನಮ್ಮ ಕರ್ಮ ಆಗ್ಲಿ, ಅದು ನಮ್ಮ ಡ್ಯೂಟಿ. ನಮ್ಮನ್ನ ನಾವು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇವೆಲ್ಲ ಮಾಡ್ತೀವಿ. ಯಾವಾಗ ಚೆನ್ನಾಗಿ ಮಾಡೋದಕ್ಕೆ ನಮ್ಗೆ ಆಗುತ್ತೆ ಅನ್ನೋದು ಇದನ್ನ ಮಾಡ್ಬೇಕು. ಯಾಕೆಂದ್ರೆ ನಮ್ಗೆ 2 ಕಾಲಿದೆ, ಕೈ ಇದೆ, ಎಲ್ಲ ಚೆನ್ನಾಗಿದೆ, ಬಾಯಿದೆ, ಹೇಳ್ಕೊಳ್ಳೋಣ. 2 ಕೈ ಕಾಲಿದೆ, ಚೆನ್ನಾಗಿ ಕಾಲಿದೆ, ಬೆಟ್ಟ ಹತ್ತೋಣ. ಕಾಲಿಲ್ದೆ ಇರೋರು ಬೆಟ್ಟ ಹತ್ತಿ ಅಂದ್ರೆ ಎತ್ತಕ್ಕಾಗುತ್ತಾ? ಅವನಿಗೆ ಉಪಯೋಗ ಆಗೋದೇ ಇಲ್ಲ. ಅದರಿಂದ ಸ್ವಲ್ಪ ನಿದ್ದೆ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳೋಣ. 2 ಕೈಗಳಿದೆ, ನಮ್ಮ ಕೈಯಲ್ಲಿ ಏನಾಗುತ್ತೆ ಆ ಕೆಲಸವನ್ನು ಮಾಡೋಣ. ನೀರಿದೆ, ಬಾಯಿದೆ, ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಜ್ಞಾನವನ್ನು ಹಂಚ್ತಾ ಹೋಗೋಣ. ಕೆಲವು ಪ್ಲೇಸ್ಗಳಿಗೆ ಹೋದಾಗ ಕೆಲವರು ನೀರು ಹಾಕೋದೇ ಒಂದು ಡ್ಯೂಟಿ ಆಗಿ ಇಟ್ಕೊಂಡು ಬಂದವ್ರಿಗೆಲ್ಲ ನೀರು ಹಂಚ್ತಾ ಇರ್ತಾರೆ. ನಾವು QLU ಹೋಗಿದ್ವು, ಅಲ್ಲಿ ಆದಿನಾರಾಯಣ ಅಂತ ಮಾಸ್ತರ್ ಇದ್ರು. ಅವರು ರೀಸೆಂಟ್ ಆಗಿ ಬಾಡಿ ವೆಕೇಟ್ ಮಾಡಿದ್ದಾರೆ. ಅವರು ಚಪ್ಪಲಿ ಇಲ್ದೇನೆ ಇಡೀ ದಿನ ಆ ಪ್ಲೇಸ್ ಎಲ್ಲ ನಡೀತಾ ಇದ್ರು.
ಅಲ್ಲಿ ಸೇರ್ಕೊಂಡ ತಕ್ಷಣನೇ ಚಪ್ಪಲಿ ಎಲ್ಲ ಹಾಕ್ಬಿಟ್ರು ಪಕ್ಕದಲ್ಲಿ ಆರಾಮವಾಗಿ ಆ ಪ್ರಕೃತಿಯಲ್ಲಿ ಅದ್ಭುತವಾಗಿ ಜೀವನ ನಡೆಸ್ಕೊಂಡು ತನ್ನನ್ನು ತಾನು ಏನು ಅನ್ನೋದು ಅರ್ಥ ಮಾಡ್ಕೊಂಡ್ರು. ಅವ್ರು ಎಲ್ಲಾರ್ಗೂ ಅಷ್ಟೇ, ಎಲ್ಲಾರ್ಗೂ ನೀರ್ ಹಂಚೋದೇ ಒಂದು ಡ್ಯೂಟಿ ಆಗಿ ಇಟ್ಕೊಂಡು ಕ್ಲಾಸ್ಗಳು ನಡೆದಾಗೆಲ್ಲ ನೀರ್ ಹಂಚೋದು, ಕ್ಯಾನ್ಗಳಿಗೆಲ್ಲ ನೀರಿಟ್ಟು ಯಾವ್ಯಾವ ಪ್ಲೇಸ್ಗೆ ನೀರು ಸಪ್ಲೈ ಕೊಡ್ಬೇಕು ಅನ್ನೋದು ಅಲ್ಲಲ್ಲಿಗೆ ನಿಂತ್ಕೊಂಡು ಮಾಡಿಸ್ತಾ ಇದ್ರು. 80+ ಆಗಿದೆ ಅವ್ರಿಗೆ, ಅಷ್ಟುವರೆಗೂ ಅವರು ತನ್ನ ಡ್ಯೂಟಿಯನ್ನು ತಾನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಕೆಲಸ ಮಾಡ್ತಾ ಇರೋರು ನಿವೃತ್ತಿ ಆದ್ಮೇಲೆ ಪೂರ್ತಿ ಇದನ್ನ ಬಳಸ್ಕೊಂಡಿದ್ದಾರೆ. ಈ ಸಮಯವನ್ನು ಬಳಸ್ಕೊಂಡಿದ್ದಕ್ಕೆ ತನ್ಗೆ ಏನು ಬೇಕೋ ಅದನ್ನ ಸಂಪೂರ್ಣ ಮಾಡ್ಕೊಂಡು ಹೋಗಿದ್ದಾರೆ ಈ ಭೂಲೋಕದಿಂದ ಉನ್ನತ ಲೋಕಕ್ಕೆ. ಅದರಿಂದ ನಾವು ಕೂಡ ಇಲ್ಲಿ ಭೂಮಿ ಮೇಲೆ ಇರೋವಾಗ ಏನೇನು ಮಾಡ್ಬೇಕು ಅನ್ನೋದು ಇದೆಯೋ, ನಮ್ಮ ಕರ್ತವ್ಯ, ನಮ್ಮ ಕೆಲಸಗಳು ಅನ್ನೋದು ಇರುತ್ತೆ, ಅದನ್ನ ನಾವು ಮಾಡ್ಕೊಂಡೇ ಹೋಗ್ಬೇಕು. ಅದರಿಂದ ಇದ್ರ ಬಗ್ಗೆ ಪತ್ರಿಜಿ ಅವ್ರು ನಮಗ್ ತಿಳಿಸ್ಕೊಟ್ಟಿರೋದ್ರಿಂದ ಇವೆಲ್ಲ ನಮಗ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ನಮಗ್ ತಿಳಿಸಿಲ್ಲ ಅಂದ್ರೆ ಈ ಜ್ಞಾನ ಅನ್ನೋದು ನಮ್ಗೆ ಸಿಗ್ತಾನೆ ಇರ್ಲಿಲ್ಲ. ಅದಕ್ಕೆ ಬಾಯಲ್ಲಿ ಮಾತುಗಳಿದೆ. ಅದಕ್ಕೆ ಪತ್ರಿಜಿ ಅವರು ಹೇಳ್ತಾ ಇದ್ರು, ನನ್ನ ಬಾಯಲ್ಲಿ ಮಾತುಗಳಿದೆ, ನಾನು ಜ್ಞಾನ ಹಂಚ್ತಾ ಇದ್ದೀನಿ, ನನ್ನ ಜೋಬಲ್ಲಿ 1 ಪೈಸಾನೂ ಇಲ್ಲ, ನನಗೆ ಕೆಲಸ ನಡೀತಾ ಇದೆ, ನನ್ನ ಜೋಬಲ್ಲಿ ದುಡ್ಡಿಲ್ದೆ ಇದ್ರು ಕೂಡ ಇಡೀ ಪ್ರಪಂಚವೆಲ್ಲವೂ ಕೂಡ ಸುತ್ತಾ ಇದ್ದೀನಿ, ಆ ಜ್ಞಾನ ಅನ್ನೋ ಬೆಳೆಯನ್ನು ನಾನು ಬೆಳೆಸ್ಕೊಂಡಿದ್ದೀನಿ, ನನ್ನ ಹತ್ರ ಆ ಸಮಯ ಇದೆ, ಎಲ್ಲಾರ್ಗೂ ಕೂಡ ಹಂಚ್ತಾ ಇದ್ದೀನಿ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಮನೆಯಲ್ಲೇ ಕಸ ಗುಡಿಸ್ಬೇಕು, ಮನೆಯಲ್ಲೇ ಪ್ರೋಗ್ರಾಮ್ಗಳಿಗೆ ಹೋಗಿರ್ತಾರೆ, ಕಸ ಗುಡಿಸೋದು, ಊಟ ಆದ್ಮೇಲೆ ತಟ್ಟೆಗಳು ತೊಳೆಯೋದು, ಕ್ಲೀನ್ ಮಾಡೋದು, ಇವೆಲ್ಲವೂ ಕೂಡ ಮಾಡ್ತಾ ಇರ್ತಾರೆ ಧ್ಯಾನ ಮಹಾಚಕ್ರಗಳಲ್ಲಿ. ಅವೆಲ್ಲವೂ ಕೂಡ ಸೇವೆ, ಅವೆಲ್ಲವೂ ಕೂಡ ಅವ್ರ ಕೈಲಿ ಆಗುತ್ತೆ, ಅವ್ರು ಮಾಡ್ತಾರೆ. ಕೆಲವರು ಕುಂತ್ಕೊಂಡೇ ಕೆಲಸ ಮಾಡ್ತಾರೆ, ತರಕಾರಿ ಹಚ್ಚೋದು, ಕ್ಲೀನ್ ಮಾಡೋದು, ಎಷ್ಟೆಷ್ಟು ಆಗುತ್ತೋ ಅಷ್ಟೆಲ್ಲವೂ ಕೂಡ ಮಾಡ್ತಾರೆ. ಇವೆಲ್ಲವೂ ಕೂಡ ನಾವು QLAಗೆ ಹೋದಾಗ, ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ ವಿಕಾರಾಬಾದ್ಗೆ ಹೋದಾಗ ಆ ಕ್ಲಾಸ್ಗಳಲ್ಲಿ ನಾವು ಈ ಸೇವೆ ಅನ್ನೋದು ಮಾಡಿದ್ದೀವಿ. ಮಾಡಿದಾಗ ಯಾವ್ಯಾವ ರೀತಿ ಸಮಯವನ್ನು ಬಳಸ್ಕೊಳ್ಳೋದಕ್ಕೆ ಆಗುತ್ತೆ ಅನ್ನೋದು ಟೈಮ್ ಟು ಟೈಮ್ ನಾವು ಮಾಡ್ಕೊಳ್ಳೋದಕ್ಕಾಗುತ್ತೆ. ಮೌನ ಧ್ಯಾನ, ಮೌನವಾಗಿರೋದು, 24 hours ಮೌನ ಅಂತ ಹೇಳ್ತಾರೆ. ಆ ಮೌನದಲ್ಲಿ ಇನ್ನಷ್ಟು ಕೆಲಸಗಳು ಜಾಸ್ತಿ ಮಾಡ್ಕೊಂಡಿರ್ತೀವಿ. ಅಂದ್ರೆ ಆ ಎನರ್ಜಿನ ನಾವು ಅಷ್ಟು ಉಳಿಸ್ಕೊಂಡಿರ್ತೀವಿ. ಸಮಯವನ್ನು ಯಾವ ರೀತಿ ಉಳಿಸ್ಕೊಂತೀವಿ ಅದೇ ರೀತಿ ಎನರ್ಜಿ ಕೂಡ ಉಳಿಸ್ಕೊಂಡಾಗ ನಾವು ಇನ್ನೂ ಶಕ್ತಿಯನ್ನು ಬೆಳೆಸ್ಕೊಂಡಾಗ ಒಂದೊಂದು ಸಮಯಕ್ಕೆ ನಮ್ಗೆ ಕೆಲ್ಸಕ್ಕೆ ಬರುತ್ತೆ. ಇದೇ ರೀತಿ ಪತ್ರಸಾರ ಅವ್ರ ಅಣ್ಣ ಇದ್ದಾರೆ, ಸಾರೇ ಹೇಳ್ತಾ ಇದ್ರು, ಅವ್ರ ಅಣ್ಣ ಪತ್ರಸಾರ್ ಮಾತುಗಳು ಕೇಳಲಿಲ್ಲಂತೆ, ಚೆನ್ನಾಗಿ ಓದಿದ್ದಾರೆ. ಅವ್ರ ಅಣ್ಣ ತಮ್ಮಿಂದ್ರು ಎಲ್ಲರೂ ಓದಿರೋವ್ರೆ, ಅಕ್ಕ ಅವರು ಎಲ್ಲ ಕೂಡ. ಇವ್ರ ಅಣ್ಣ ಏನ್ ಮಾಡಿದ್ದಾರೆ, ವೇಣುಪ್ರಸಾದ್ ಅಂತ ಅದ್ಭುತವಾದಂತಹ ಹೆಸರು ಇಟ್ಕೊಂಡಿದ್ದಾರೆ. ಅವ್ರ ತಾಯಿ ಒಳ್ಳೆ ಮನೆತನದವರು, ಒಳ್ಳೆದೆಲ್ಲ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಪತ್ರಿಸಾರು ಧ್ಯಾನದೆಲ್ಲವೂ ಕೂಡ ಹೇಳಿದಾಗ ಕೇಳಲಿಲ್ಲ, ಅವ್ರ ಮಾತು ಕೇಳಲಿಲ್ಲ. ಏನಾಯ್ತು, ಒಂದೊಂದು ಸಮಯದಲ್ಲಿ ಸೊರಿಯಾಸಿಸ್ ಬಂದ್ಬಿಟ್ಟು ತುಂಬಾ ನೀರ್ ಸೋರ್ದಂಗೆ ರಕ್ತ ನೀರು ಸೋರ್ಕೊಂಡು ಇಲ್ದೇ ಇರೋ ಅವಸ್ಥೆಗಳೆಲ್ಲ ಬಿದ್ದಿದ್ದಾರೆ. ಇಂಥ ಒಳ್ಳೆ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ಕೂಡ ಅವರು ಮಾಂಸ ತಿಂತಾ ಇದ್ರಂತೆ. ಎಷ್ಟು ಹೇಳಿದ್ರು ಯಾರ ಮಾತು ಕೇಳ್ತಿರ್ಲಿಲ್ವಂತೆ. ಏನಾಯ್ತು, ಡಾಕ್ಟರ್ ಹತ್ರ ಹೋದ್ರು. ಡಾಕ್ಟರ್ ಏನ್ ಮಾಡ್ತಾರೆ, ನಿನ್ ಕರ್ಮ ನೀನು ಅನುಭವಿಸು ಅಂತಾರೆ, ಒಂದು ಮಾತ್ರೆ ಕೊಡ್ತಾರೆ, ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಷ್ಟೇ ಹೊರ್ತು ಮಾಂಸವನ್ನು ಬಿಟ್ಟಿದ್ರೆ ಸೊರಿಯಾಸಿಸ್ ಅನ್ನೋದು ಬರ್ತಿರ್ಲಿಲ್ವಲ್ಲ. ಅದಕ್ಕೋಸ್ಕರನೇ ಶಾಕಾಹಾರಿ ಸಸ್ಯಾಹಾರಿ ರ್ಯಾಲಿ ಅಂತ ಇಷ್ಟೆಲ್ಲ ಮಾಡ್ತಾ ಇರೋದು. ಆ ಮಾಂಸವನ್ನು ತಿನ್ನೋದು ಬಿಟ್ರೆ ಎಷ್ಟೋ ಒಳ್ಳೆ ಕೆಲಸಗಳು ಮಾಡ್ದಂಗಾಗುತ್ತೆ. ಅದಕ್ಕೋಸ್ಕರ ನೀನ್ ಧ್ಯಾನ ಮಾಡಿ ಅಂತ ಹೇಳಿದಾಗ ಅವ್ರು ಕೇಳಲಿಲ್ಲ. ಕಿವಿಗಳಿದೆ, ಅವ್ರು ಉಪಯೋಗಿಸ್ಕೊಂಡಿಲ್ಲ. ಡಾಕ್ಟರ್ ಮಾತುಗಳು ಕೇಳಿದ್ರು, ಮೇಲೆ ಲೋಕ ಕೊಟ್ಟೋದ್ರು. ಎಷ್ಟು ಸುಲಭವಾಗಿ ಹೇಳ್ಬಿಟ್ರು ಸಾರು. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಕೂಡ ಆ ರಾಮ ಲಕ್ಷ್ಮಣರಾಗಿ ಇದ್ರು. ಆದ್ರೆ ರಾಮನ ಬಿಟ್ಟು ಹೊರಟೋದ್ರು ಈ ಲಕ್ಷ್ಮಣ ಅನ್ನೋರು. ಏನ್ ಮಾಡಿದ್ರು, ಇದನ್ನ ಇವತ್ತಿಗೂ ಅವ್ರು ಚೆನ್ನಾಗಿದ್ದಿದ್ರೆ, ಮಾಂಸ ತಿಂದೇನೆ ಆರೋಗ್ಯವಾಗಿದ್ದಿದ್ರೆ, ಅವರು ಕೂಡ ಧ್ಯಾನವನ್ನು ಕಲ್ತ್ಕೊಂಡಿದ್ರೆ ನನ್ನ ಪಕ್ಕದಲ್ಲಿ ಕುಂತ್ಕೊಂತಾ ಇದ್ರಲ್ಲ ಸ್ಟೇಜಲ್ಲಿ, ಆ ಮಾತು ಕೂಡ ಸಾರ್ ಹೇಳಿದ್ರು. ಅಂದ್ರೆ ಅವ್ರ ತಾಯಿ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ಅಂತ ಒಳ್ಳೆ ತಾಯಿತನ ಇದ್ದಾಗ ಅವರು ಕೂಡ ಈ ತರ ಹೊರಗಡೆ ದೇಶಗಳಿಗೆ ಹೋಗಿ, ಓದಕ್ಕೋಗಿ, ಕೆಲ್ಸಗಳಿಗೋಗಿ ಇವೆಲ್ಲವೂ ಕೂಡ ಇಂಥ ಕರ್ಮಗಳು ಮಾಡಿ ಅವರ ಮಾಂಸವನ್ನು ತಿಂದು ಅವರ ಶರೀರವನ್ನು ಹಾಳು ಮಾಡ್ಕೊಂಡ್ರು. ಇವ್ರನ್ನ ಕೇಳಿದ್ರೆ ಈ ಅವಸ್ಥೆ ಪಡೋ ಕೆಲಸ ಇರ್ಲಿಲ್ವಲ್ಲ. ಜೀವನ ಪೂರ್ತಿ ಯಾಕಪ್ಪ ಈ ಪ್ರಪಂಚ ಅನ್ನೋ
ಬದುಕೇ ಬೇಡ ಅಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಅವರು ಅನುಭವಿಸಿದ್ದಾರೆ. ಅದೇ ರೀತಿ ಭೀಷ್ಮ ಅಂಪಸಯ್ಯ ಮೇಲೆ ಇದ್ದಾಗ ಆ ಕೊನೆಯ ಶ್ವಾಸವನ್ನು ತಗೊಳ್ಳೋ ಸಮಯದಲ್ಲಿ 18 ದಿನ ಯುದ್ಧ ಮಾಡಿದಾಗ ಅವರು ಭೀಷ್ಮ ಬಾಣಗಳು ಹಾಕಿದ್ಮೇಲೆ ಅದ್ರ ಮೇಲೆ ಮಲಗಿದ್ರು. ಆವಾಗ ಕೃಷ್ಣ ಬಂದು ಹೇಳ್ತಾರೆ ಧರ್ಮರಾಜನ ಹತ್ರ, ನೋಡು ಇವಾಗಾದ್ರೂ ನೀವು ಹೋಗಿ, ಇವಾಗ ಕಲ್ತ್ಕೊಂಡಿಲ್ಲ ಅಂದ್ರೆ ಆ ಜ್ಞಾನ ಇವೆಲ್ಲವೂ ಕೂಡ ನಿಮ್ಗೆ ಮತ್ತೆ ಹೇಳೋರು ಯಾರು ಸಿಗೋದಿಲ್ಲ. ಅದರಿಂದ ನೀವು ಈ ಪರಿಸ್ಥಿತಿಯಲ್ಲಿ ಅವರು ಅಂಪಸಯ್ಯ ಮೇಲೆ ಮಲಗಿದ್ದಾರೆ, ಯಾವಾಗ ಅವರು ಗೊತ್ತಾಗೋಲ್ಲ, ಪ್ರಾಣ ಬಿಡ್ತಾರೆ ಅನ್ನೋದು. ಅವ್ರ ಆ ಪರಿಸ್ಥಿತಿಯಲ್ಲಿ ನಾವು ಹೋಗಿ ನಿಮ್ಮ ಧರ್ಮ ಬೋಧನೆ ಹೇಳಿ ನಿಮಗೆ ಗೊತ್ತಿರೋದು ಅಂತ ಹೇಗೆ ಕೇಳೋದು ಅಂದ್ರೆ, ಈಗ ನೀನ್ ಕೇಳದೇ ಇದ್ರೆ ಹೆಂಗಾಗುತ್ತೆ, ಈಗ್ಲೇ ಸಮಯ ಇದೆ ಕೇಳು ಅಂತ ಹೇಳಿದಾಗ ಆ ಸ್ಥಿತಿಯಲ್ಲಿ ಕೂಡ ಅವ್ರು ಹೋಗಿ ಕೇಳಿದಾಗ ಆ ಮರಣಾವಸ್ಥ ಸ್ಥಿತಿಯಲ್ಲಿ ಇದ್ದು ಎಷ್ಟೋ ಧರ್ಮ ಸೂತ್ರಗಳನ್ನು ಅವರು ಹೇಳಿದಾರಂತೆ. ಮತ್ತೆ ಆ ಧರ್ಮ ಸೂತ್ರಗಳು ಇವಾಗ ನಮಗೂ ಕೆಲ್ಸಕ್ಕೆ ಬರ್ತಾ ಇದೆಯಲ್ಲ, ಪ್ರಿಂಟಿಂಗ್ ಬುಕ್ಗಳ ರೂಪದಲ್ಲಿ ಬಂದಿರೋದ್ರಿಂದ. ಅದಕ್ಕೆ ನಮ್ಮ ಶರೀರವನ್ನು ಅವಾಗ ಉಪಯೋಗಿಸ್ಕೊಂಡಿದ್ದು ಆ ಕಿವಿ ನಮಗಿದೆ, ಕಿವಿಗಳ ಉಪಯೋಗಿಸ್ಕೊಂಡಿದ್ದಕ್ಕೆ ಇವೆಲ್ಲ ಸಿಕ್ತು. ಅದಕ್ಕೋಸ್ಕರನೇ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳು ಕೂಡ ಪತ್ರಿಸಾರ್ ಏನ್ ಹೇಳಿದ್ದಾರೆ ಅದನ್ನ ಆ ತೂಚ ತಪ್ಪದೇನೆ ಪಾಲಿಸ್ಕೊಂಡಾಗ ಆ ಸಮಯವನ್ನು ಉಪಯೋಗಿಸ್ಕೊಂಡ್ರೆ ನಮಗೂ ಕೂಡ ಅದ್ಭುತವಾದಂತಹ ಜೀವನ ಆಗುತ್ತೆ. ಸಂಪತ್ತುಗಳು ಅನ್ನೋದು ಸಿಗ್ತಾ ಇರುತ್ತೆ. 24 ಗಂಟೆಗಳು ಇದೆ. ಆ ಸಮಯವನ್ನು ನಾವೇನ್ ಮಾಡ್ತಾ ಇದ್ದೀವಿ, ಅದಕ್ಕೆ ಸಮಯವೇ ಸಾಧನ, ಸಹನವೇ ಸಂಪತ್ತು ಅನ್ನೋದು ಇದೆ. ಇವಾಗ ಅವ್ರ ಅಣ್ಣ ಮೇಲೆ ಲೋಕಕ್ಕೆ ಹೋಗಿ ಪತ್ರಿಸಾರಿ ಹೇಳ್ತಾ ಇರೋ ಭಾಷಣಗಳೆಲ್ಲವೂ ಕೂಡ ಅಲ್ಲಿಂದ ಕೇಳ್ತಾ ಇದ್ದಾರಂತೆ. ಇಲ್ಲಿದ್ದಾಗ ಕೇಳಿದ್ರೆ ಇನ್ನೂ ಉಪಯೋಗಕ್ಕೆ ಬರ್ತಾ ಇತ್ತಲ್ಲ ಅಲ್ಲಿಗೆ ಹೋದ ಮೇಲೆ. ಅದಕ್ಕೋಸ್ಕರನೇ ನಮ್ಮ ಮನೆಯಲ್ಲೇ ಇದ್ದು ಜ್ಞಾನವೆಲ್ಲವೂ ಕೂಡ ನಾವು ಈ ಕಂಪ್ಯೂಟರಿಂದ ಮೊಬೈಲ್ಗಳಿಂದ ನಾವು ಪಡ್ಕೊತಾ ಇದೀವಿ, ಇದನ್ನ ಉಪಯೋಗಿಸ್ಕೊಂತಾ ಇದೀವಿ. ಯಾವ ತಂಟೆ ತಕರಾರು ಇಲ್ಲ, ನಮಗೋಸ್ಕರ ನಾವು ಇದನ್ನ ಮಾಡ್ಕೊತಾ ಇದೀವಿ. ಅದಕ್ಕೋಸ್ಕರನೇ ಸಜ್ಜನರು ಹೇಳಿರೋ ಮಾತುಗಳನ್ನು ಕೇಳಬೇಕು. ಅದನ್ನೇ ಸಜ್ಜನ ಸಾಂಗತ್ಯ. ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೋಬೇಕು, ಪುಸ್ತಕಗಳನ್ನು ಓದ್ಬೇಕು, ಆ ಸ್ವಾಧ್ಯಾಯನ್ನು ಮಾಡಬೇಕು, ಈ ಶ್ವಾಸವನ್ನು ಉಪಯೋಗಿಸ್ಕೊಂಡು ಧ್ಯಾನವನ್ನು ಮಾಡಬೇಕು. ಅದರಿಂದ ಈ ಶ್ವಾಸದ ಮೇಲೆ ಧ್ಯಾಸವನ್ನು ಇಡಿ, ಅದೇ ನಾವು ಸೇವೆ ಮಾಡಬೇಕು. ಮೇಲೆ ಲೋಕಗಳಿಗೆ ಹೋದ ನಮ್ಮ ಅಣ್ಣ ಈ ಮಾತುಗಳು ಕೇಳಲಿಲ್ಲ, ಕೇಳಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ಲ. ಅದಕ್ಕೋಸ್ಕರನೇ ಕೈ ಸುಟ್ಟ ಮೇಲೆ ಎಲೆ ಇಟ್ಕೊಂತಾರಂತೆ. ಬಿಸಿ ಬಿಸಿ ಪ್ರಸಾದ ಕೊಡ್ತಾ ಇದ್ದಾರೆ, ಕೈ ಇಟ್ರೆ ಏನಾಗುತ್ತೆ, ನಮ್ಮ ಕೈಯೇ ಸುಟ್ಟೋಗುತ್ತೆ. ಅಯ್ಯೋ ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ಬೇಗ ಬೇಗ ಹೋಗ್ತೀವಿ. ಇಲ್ಲ, ನಾವು ಸಮಯಕ್ಕೆ ಆ ಎಲೆಗಳು ಇಟ್ಕೊಂಡು ಹೋದಾಗ ಆ ಪ್ರಸಾದವನ್ನು ಕೈಗೆ ಸಿಗುತ್ತೆ. ಇಲ್ಲ ಅಂದ್ರೆ ಕೆಳಗೆ ಬೀಳಿಸ್ಬಿಡ್ತೀವಿ, ವೇಸ್ಟ್ ಆಗುತ್ತೆ. ಅದೇ ಕೂಡ ಸಮಯ ಕೂಡ ಅದೇ ರೀತಿ ವೇಸ್ಟ್ ಆಗುತ್ತೆ. ಇಂಥ ಅದ್ಭುತವಾದ ಸಮಯವನ್ನು ಉಪಯೋಗಿಸ್ಕೊಂಡು ನಮ್ಗೆಲ್ಲ ಹೇಳ್ತಾ ಇರೋದ್ರಿಂದ ನಾವು ಇದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ನಮಗೋಸ್ಕರ ನಾವು ಉಪಯೋಗಿಸ್ಕೋಬೇಕು ಅಂತದ್ದು ಈ ತ್ಯಾಗಮಯ. ಊರ್ಧ್ವ ಲೋಕದಲ್ಲಿ ಇದ್ದು ಸಾಮೂಹಿಕ ತತ್ವವನ್ನು ತಿಳ್ಕೋಬೇಕು. ಆ ವ್ಯಕ್ತಿಗತ ತತ್ವಗಳು ಬೇರೆ ಲೋಕಗಳಲ್ಲಿ ಇನ್ನು ಕೆಲವು ಅಧೋಲೋಕಗಳಲ್ಲಿ ಇರುತ್ತೆ. ಅದರಿಂದಾನೇ ನಾವೆಲ್ಲವೂ ಕೂಡ ಹೊರಗೆ ಬಂದಿದ್ದೀವಿ. ನಮಗ್ ಗೊತ್ತಿಲ್ಲದೇನೆ ಇನ್ನೂ ಒಂದೊಂದ್ಸತಿ ಬೀಳ್ತಾ ಇರ್ತೀವಿ. ಅದು ಕೂಡ ನಮ್ಮ ಅನುಭವ ಪೂರ್ವಕವಾಗಿ ತಿಳ್ಕೊಂಡಾಗ ಮುಂದಕ್ಕೆ ಬರ್ತೀವಿ. ನಾವೇನ್ ಅನ್ಕೊಂತೀವಿ, ಏನೋ ಈ ಶರೀರ ಬಂದಿದೆ, ತಂದೆ ತಾಯಿ ಒಂದಾಗಿದ್ದಾರೆ, ಅದರಿಂದ ನಾವು ಮಕ್ಕಳಾಗಿದ್ದೀವಿ ಅಂತ ಹೇಳ್ತೀವಿ. ಇಲ್ಲ, ಅವರಿಂದ ಅಲ್ಲ. ಈ ಭೂಮಿ ಮೇಲೆ ಬರಬೇಕು ಅಂದ್ರೆ ನಮಗ ನಾವೇ ಆಯ್ಕೆ ಮಾಡಿಕೊಂಡು ಈ ಶರೀರವನ್ನು ಅವರು ಕೊಟ್ಟಿದ್ದಾರೆ ಅಷ್ಟೇ ಹೊರತು ಆ ಪಿಂಡಧಾರಿಗಳಾಗಿದ್ದಾರೆ. ಅದರಿಂದ ನಾವು ಈ ಶರೀರವನ್ನು ಪಡ್ಕೊಂಡು ಈ ಜನ್ಮವನ್ನು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವಿದೆಲ್ಲವೂ ಕೂಡ ಪ್ರತಿದಿನ ತಿಳ್ಕೋಬೇಕು. ಇದು ಆಧ್ಯಾತ್ಮಿಕ ಶಾಸ್ತ್ರ. ಈ ಆಧ್ಯಾತ್ಮಿಕ ಶಾಸ್ತ್ರ ಇನ್ನೂ ಏನ್ ಹೇಳ್ತಾ ಇದೆ ಅಂದ್ರೆ, ನಾವು ಮಿತ್ರರಾಗಬೇಕು. ಆ ಮಿತ್ರರಾದಾಗ ಇನ್ನೂ ಚೆನ್ನಾಗಿ ತಿಳ್ಕೊಂತ ಹೋಗ್ತೀವಿ. ಅದಕ್ಕೆ ತ್ಯಾಗ ಅನ್ನೋದು ಒಂದು ಆತ್ಮ ಜ್ಞಾನವನ್ನು ಪಡ್ಕೊಂತ ಇರ್ತೀವಿ. ಅದಕ್ಕೆ ನಾವು ಸಿದ್ಧವಾಗಿರ್ಬೇಕು. ಸುಖ ದುಃಖಗಳು ಇರುತ್ತೆ, ಒಳ್ಳೇದು ಕೆಟ್ಟದು ಇರುತ್ತೆ. ಇವೆಲ್ಲವೂ ಕೂಡ ದ್ವಂದ್ವ ಪ್ರವಾಹದಲ್ಲಿ ಮಧ್ಯದಲ್ಲಿ ನಾವು ನಿಂತಿದ್ದೀವಿ. ಆದ್ರೂ ಕೂಡ ಶಾಂತವಾಗಿ ಸ್ಥಿರವಾಗಿ ಇರಬೇಕು. ಯಾವಾಗ ನಾವು ಸ್ಥಿರವಾಗಿರ್ತೀವೋ, ಆ ಸಮಾನವಾದ ಮನಸ್ಸಿನಿಂದ ಸಹನದಿಂದ ಇದ್ದಾಗ ಆ ಆದರ್ಶರಾಗಿ ನಾವು ಜಾಗೃತರಾಗ್ತೀವಿ. ಅದೇ ಆತ್ಮ ಜ್ಞಾನವನ್ನು ನಾವು ಹೊಂದೋದಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೋಸ್ಕರ ಒಬ್ಬ ಸ್ವಾಮೀಜಿ ಶಿಷ್ಯರನ್ನು ಕೇಳ್ತಾ ಇರ್ತಾರೆ. ಕೇಳಿದಾಗ ತ್ಯಾಗನೈಕ ಅಮೃತತ್ವ ಮಾನತಃ ಅಂತ ಹೇಳ್ತಾರೆ.
ಇದೆಲ್ಲವೂ ಕೂಡ ಉಪಯೋಗಿಸ್ಕೋಬೇಕು. ಅಂತೆ ನಾವು ತ್ಯಾಗ ಮಾಡಬೇಕು, ಧನವನ್ನು ತ್ಯಾಗ ಮಾಡಬೇಕು, ವಸ್ತುಗಳು ತ್ಯಾಗ ಮಾಡಬೇಕು, ಸಮಯವನ್ನು ತ್ಯಾಗ ಮಾಡಬೇಕು. ಇವೆಲ್ಲವೂ ಕೂಡ ಒಂದು ಪ್ರಕೃತಿ ಧರ್ಮ. ಅದಕ್ಕೆ ಹೆಸರನ್ನೇ ದೇಹ ತ್ಯಾಗ ಮಾಡೋದು ಕೂಡ ಒಂದು ಅದ್ಭುತವಾಗಿದ್ದೆ. ಅದಕ್ಕೆ ಮರಣ ಅನ್ನೋದು ಕೂಡ ತ್ಯಾಗ ಮಾಡ್ತೀವಿ. ಅದರಿಂದ ಒಳ್ಳೆ ಗಾಳಿ ತಗೊಂತಾ ಇದ್ದೀವಿ, ಒಳ್ಳೆ ದೇಹ ಇದೆ, ಆರೋಗ್ಯ ಇದೆ, ಇದರಿಂದ ಆನಂದವನ್ನು ಕೂಡ ಪಡ್ಕೊತಾ ಇದ್ದೀವಿ. ನಾವು ತಿನ್ನೋ ತಿಂಡಿ ಆಗ್ಲಿ, ಕುಡಿಯೋ ನೀರು, ಹಾಕೊಳ್ಳೋ ಬಟ್ಟೆ, ಇವೆಲ್ಲವೂ ಕೂಡ ನಮ್ಗೆ ಒಂದು ಆಹ್ಲಾದಕರವಾಗಿ ಅನ್ಸುತ್ತೆ. ಅಂದ್ರೆ ಈ ಅಮೃತತ್ವವನ್ನು ನಾವು ಉಪಯೋಗಿಸ್ಕೊಂತಾ ಇದ್ದೀವಿ. ಅದರಿಂದ ಈ ಪ್ರಕೃತಿಯಲ್ಲಿ ಒಂದು ಉಲ್ಗಡ್ಡಿ ಕೂಡ ತನ್ನಗೆ ತಾನೇ ಆಯ್ಕೆ ಮಾಡಿಕೊಂಡೇ ಬಂದಿರುತ್ತೆ. ಅದರಿಂದ ಗಿಡಗಳೆಲ್ಲವೂ ಕೂಡ ಫಲವನ್ನು ಕೊಡ್ತಾ ಇದೆ. ಆ ಫಲವನ್ನು ನಮ್ಗೆ ಎಷ್ಟು ತಾನು ನಿಸ್ವಾರ್ಥದಿಂದ ಕೊಡ್ತಾ ಇದೆ. ಸೂರ್ಯ ಚಂದ್ರರಿದ್ದಾರೆ, ತಮಗೋಸ್ಕರ ಬೆಳಕನ್ನು ಕೊಡ್ತಾ ಇಲ್ಲ, ನಮಗೋಸ್ಕರ ಮಳೆ ಬರ್ತಾ ಇದೆ, ನಮಗೋಸ್ಕರ. ಪ್ರಕೃತಿ ಎಲ್ಲವೂ ಕೂಡ ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡ್ತಾ ಇದೆ. ಅಂತರ್ಲೀನವಾಗಿ ಆ ಪ್ರಕೃತಿಯಲ್ಲಿ ನಾವು ಹುಟ್ಟಿದ್ದೀವಿ. ಆ ಅಮೃತ ಪುತ್ರರಾಗಿ ಈ ಧರ್ಮವನ್ನು ನಾವು ಬಿಡಬಾರ್ದು. ಅದಕ್ಕೋಸ್ಕರನೇ ಆ ದುರ್ಗುಣಗಳೆಲ್ಲವೂ ಕೂಡ ತ್ಯಾಗ ಮಾಡಿ ನಾವು ಸ್ವಲ್ಪ ಒಳ್ಳೆ ಸಮಯವನ್ನು ಉಪಯೋಗಿಸ್ಕೊಂಡು ಈ ಸಾಧನೆಯನ್ನು ಮಾಡ್ತಾ ಇರುವಾಗ ಸಮಯವೇ ಸಾಧನೆ, ಸಹನವೇ ಸಂಪತ್ತುಗಳು. ಎಷ್ಟು ಸಂಪತ್ತುಗಳು ಬೇಕು ಅಂದ್ರೂ ಕೂಡ ನಮ್ಗೆ ಸಿಗ್ತಾ ಇದೆ. ಈ ಸಂಪತ್ತುಗಳು ಉಪಯೋಗಿಸ್ಕೋಬೇಕು, ನಮ್ಮ ಜೀವನದಲ್ಲಿ ಬೇಕು ಅಂದ್ರೆ ನಾವು ಈ ಸಾಧನೆಯನ್ನು ಮಾಡ್ತಾ ಇದ್ದಾಗ ಇವೆಲ್ಲವೂ ಕೂಡ ಸಿಗುತ್ತೆ. ಕೆಲವರು ಹೇಳ್ತಾರೆ ನಮ್ಗಾಗಲ್ಲ ಅಂತ, ಕೆಲವರು ಉಪಯೋಗಿಸ್ಕೊಂತಾ ಇದ್ದಾರೆ. ಅಂದ್ರೆ ಅವರವರು ಬುದ್ಧಿನ ಉಪಯೋಗಿಸ್ಕೊಂಡಾಗ ಇದೆಲ್ಲ ಕೂಡ ನಡೀತದೆ. ಅದಕ್ಕೆ ಈ ಅವಕಾಶ ನೀಡಿರುವಂತಹ ಮಹಾವತಾರ್ ಫೌಂಡೇಶನ್ ಆರ್ಗನೈಸರ್ಗೂ, ನನಗೆ ಮಾಧುರಿ ಮೇಡಮ್ ತಿಳಿಸಿದ್ದು, ಈ ಅವಕಾಶ ನೀಡಿದ್ದು ಅಶ್ವಿನಿ ಗೌಡ ಮೇಡಮ್, ಇನ್ನು ಈ ವೀಕ್ಷಿಸ್ತಾ ಇರೋ ಎಲ್ಲ ಮಾಸ್ಟರ್ಗಳು ಕೂಡ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ ಈ ಜ್ಞಾನ ತಿಳಿಸ್ಕೊಟ್ಟಿರೋದಕ್ಕೆ ಅವ್ರಿಗೂ ಕೂಡ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.